ಕುಕ್ತು ಚಿರು ಕ್ಯಾಮ್ರಾ ಲೆನ್ಸ್ಗೆ. ನಮ್ಮ ರಾಕಿ ಇದ್ರೆ ಓ ಮೈ ಗಾಡ್, ಅಮೇಜಿಂಗ್. ವ್ಯೂ ಕಿರಣ ಮಾತ್ರ 1.25 ಲಕ್ಷ ಅಂತೆ ಆನೆಗೆ. ಎಷ್ಟು ಚೆನ್ನಾಗಿ ಬಂದ್ರೆ ಹೊಡ್ಕೋಣ, ಅದು ಸಕಲ ನಡೀತದೆ ಕಿರಣ ಅದಂತೂ. ಕುದುರೆ ಯಾವ್ದು ಚಿಡಿ ಕುಡಿಗಲ್ ಕುದುರೆ ಕಿರಣ ಹಿಂಗ್ ಕುಡ್ಕೊಂಡು ಹೊಡಿ ನೋಡ್ಬಿಡ್ಲ. ಓಡ್ಬಿಡ್ತದೆ. ಅಣ್ಣ ಓಡ್ತಾವನಪ್ಪ ಗೊತ್ತಲ್ಲ. ಪ್ರಪಂಚದ ಮೂಲೆ ಮೂಲೆ ಕಡೆಯಿಂದ ಈ ಕೇಪ್ ಟೌನ್ಗೆ ಬರ್ತಾರಪ್ಪ. ಏಂತಿಕೆ ಅಂತ ಕೇಳ್ತಾ ಇದ್ರ, ನೀವೇ ನೋಡ್ತಾ ಇದ್ರ ಒಂದ್ ಕಡೆ ನೋಡಿದ್ರೆ ಸಮುದ್ರ, ಇನ್ನೊಂದ್ ಕಡೆ ನೋಡಿದ್ರೆ ಬೆಟ್ಟ, ಜೊತೆಗೆ ಮೋಡ ಮುಚ್ಚಿರೋ ವಾತಾವರಣ, ಅದ್ರ ಜೊತೆಗೆ ಕಾಡು ಪ್ರಾಣಿಗಳು. ನಾನೇನ್ ಹೇಳೋದು, ಬನ್ನಿ ನಿಮ್ನೆ ಕರ್ಕೊಂಡೋಗಿ ತೋರಿಸ್ತೀನಿ ಈ ಕೇಪ್ ಟೌನ್ ಸುಂದರವಾದ ಪ್ರಕೃತಿನ. ಬನ್ನಿ ಬನ್ನಿ ಹೋಗ್ತಾರಣ. ಈ ಅದ್ಭುತವಾದ ಜಾಗದಲ್ಲಿ ಆ ಮೋಡದ ಮಧ್ಯನೇ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಬನ್ನಿ, ಹೆಂಗಿರುತ್ತೆ ಗೊತ್ತಾ ವ್ಯೂ. ಲೆಟ್ಸ್ ಗೋ ಅಂಡ್ ಎಕ್ಸ್ಪ್ಲೋರ್ ಕೇಪ್ ಟೌನ್. ಗಾಡಿ ರೆಡಿ ಇದೆ, ನಾವು ರೆಡಿ ಇದೀವಿ, ಸೂಪರ್ ರೆಡಿ ಇದೀವಿ. ಇಲ್ಲಿ ಕ್ಯಾಮ್ರಾನು ರೆಡಿ ಇದೆ ನಿಮ್ಗೋಸ್ಕರ. ಕ್ಯಾಮ್ರಾ ಆನ್ ಮಾಡ್ಕೊಂಡು ಸೌತ್ ಆಫ್ರಿಕಾದ ಕೇಪ್ಸ್ ಬೇನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಯ್ತಾರಣ. ಈಗ ವಿಡಿಯೋ ಮಾತ್ರ ಸಖತ್ತಾಗಿರುತ್ತೆ. ಫುಲ್ ವಿಡಿಯೋ ನೋಡಿ, ಏನೇನೆಲ್ಲ ತೋರಿಸ್ತೀವಿ ನಿಮ್ಗೆ ಅಂತ, ನಾವ್ ಏನೇನು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಅಂತ ಒಂದು ಸಸ್ಪೆನ್ಸ್ ಇದೆ. ಒಂದು ಪುಟಾಣಿ ಸಸ್ಪೆನ್ಸ್ ನೋಡಕ್ ಹೋಗ್ತಾ ಇದೀವಿ. ನೀವು ಕಾಯ್ತಾರಿ ಯಾರದು ಅಂತ. ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಇದೆ ಅಕ್ಟೋಬರ್ 20ನೇ ತಾರೀಕು ನಾವು ಚೈನಾ ಗ್ರೂಪ್ 2 ಆರ್ಗನೈಸ್ ಮಾಡಿದೀವಿ. ಬೇಜಿಂಗ್, ಶಾಂಘೈ, ಜಾಂಜಿಯಾಜೆ, ಔತಾರ್ ಮೌಂಟೇನ್ಸ್, ಜಿಯಾನ್, ಬುಲೆಟ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಮತ್ತೆ 10 ಅಟ್ರಾಕ್ಷನ್ಸ್ ಗಳಿದಾವೆ. ಬೇಗ ಕೆಳಗಡೆ ನಂಬರ್ಗೆ ಫೋನ್ ಅಥವಾ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ನಿಮ್ಮ ಚೈನಾ ಗ್ರೂಪ್ 2 ಬುಕ್ ಮಾಡ್ಕೊಳ್ಳಿ. ಅಕ್ಟೋಬರ್ 20ನೇ ತಾರೀಕು ಎಲ್ಲರೂ ಚೈನಾಗೆ ಹೋಗ್ತಾ ಇರೋಣ. ಕೇಪ್ ಟೌನ್ ನಗರಕ್ಕೆ ಸ್ವಾಗತ ಸುಸ್ವಾಗತ. ಸಖತ್ತು ಪುಟಾಣಿ ನಗರ. ಸಿಟಿಯಿಂದ ಸೆಂಟರಿಂದ ಒಂದು 5 ಕಿಲೋಮೀಟರ್ ಆ ಕಡೆ ಹೋದರೆ ಈ ಕಡೆ ಹೋದರೆ ಬೆಟ್ಟ ಗುಡ್ಡ ಕಾಣಿಸ್ಬಿಡುತ್ತೆ. ಇವತ್ತಂತೂ ಫುಲ್ಲು ಮೋಡ ಕವಿದ ವಾತಾವರಣ. ನಾವು ನಿಮಗೆ ಒಂದು ಅಮೇಝಿಂಗ್ ಆಗಿರೋ ವ್ಯೂ ಕರ್ಕೊಂಡು ಹೋಗ್ತೀವಿ. ಬನ್ನಿ ಹೋಗೋಣ. ಟೇಬಲ್ ಮೌಂಟೇನ್ ಅಂತೂ ಕೇಪ್ ಟೌನ್ ಯಾವ ಮೂಲೆಗೆ ಹೋದ್ರು ಕೂಡ ಕಾಣಿಸುತ್ತೆ. ಇವತ್ತು ಸ್ಕೈ ಫುಲ್ ಇವಾಗ ಕ್ಲಿಯರ್ ಆಯ್ತು, ಸಖತ್ತಾಗಿ ಕಾಣಿಸ್ತಾ ಇದೆ ಟೇಬಲ್ ಮೌಂಟೇನ್. ನಮ್ ನಂದಿ ಬೆಟ್ಟ ತರ ಹೆಚ್ಚು ಕಮ್ಮಿ. ಒಂದ್ ಸೆಕೆಂಡ್ ಕ್ಲಿಯರ್ ಆಗೋಯ್ತು ನೋಡಿ ಕಿರಣ. ಇದು ಹೆಂಗ್ ಗೊತ್ತಾ, ಇದೆಲ್ಲ ಮಂಜು ಕವಿದ ವಾತಾವರಣ. ಕೋಲ್ಡ್ ಅಷ್ಟೊಂದಿರಲ್ಲ, ಅದೇ ಫುಲ್ಲು ಮೋಡ ಮೋಡ ಮೋಡ. ನಮ್ಮ ಮಡಿಕೇರಿ ಕೂರ್ಗಲ್ಲಿ ಇರುತ್ತಲ್ಲ ಹಂಗೆ. ಅಲ್ಲಿ ನೋಡಿ ಫುಲ್ ತಿರ್ಗಾ ಮೋಡ. ಅಲ್ಲಿ ಕೆಳಗಡೆ ಏನು ಕಾಣಿಸ್ತಾನೆ ಇಲ್ಲ. ಸೌತ್ ಆಫ್ರಿಕಾದ ಅದಕ್ಕೂ ಕೇಪ್ ಟೌನ್ನ ಅತಿ ಶ್ರೀಮಂತರು ಇರುವ ಏರಿಯಾ ಇದು. ಅಕ್ಕಪಕ್ಕ ನೋಡಿ ಹೆಂಗೈತೆ ಮನೆಗಳು, ಒಂದೊಂದು ದೊಡ್ಡ ದೊಡ್ಡ ವಿಲ್ಲಾಗಳು. ದಂಗಾಗ್ಬಿಡ್ಬೇಕು ಒಂದೊಂದು ಬಿಲ್ಡಿಂಗ್ ನೋಡಿದ್ರು ಕೂಡ ಅಲ್ವಾ. ಶ್ರೀಮಂತರು ಬಡವರೇ. ಬಟ್ ಮನೆಗಳು ಮಾತ್ರ ಸಖತ್ತಾಗಿದೆ. ರೋಡ್ ವೈಡ್ ಆಗಿದೆ, ಕ್ಲೀನ್ ಆಗಿದೆ. ಅಲ್ಲಿ ನೋಡ್ಕೊಂಡ ಮುಂದೆ ಎಷ್ಟು ಚೆನ್ನಾಗಿ ಕಟ್ಟಿಸ್ಕೊಂಡಿದ್ದಾರೆ. ಎಂತೆಂತ ಮನೆಗಳು ಅವೆ ಗುರು. ಹಿಂದೆ ಬೆಟ್ಟ, ಮುಂದೆ ಬೀಚ್, ಆತರ ಮನೆಗಳು. ಅಲ್ಲಿ ನೋಡ್ಕೊಂಡ ಮನೆ ಮೇಲ್ಗಡೆ ಮಂಜು ಕವಿದಿದೆ. ನಿಮ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಅಲ್ವಾ ಗೊತ್ತಿಲ್ಲ. ಮೇಲ್ಗಡೆ ನೋಡಿ, ಅಲ್ಲಿ ಅಪಾರ್ಟ್ಮೆಂಟ್ಗಳಾಗಿವೆ. ಹೋಟೆಲ್ ಅನ್ಸುತ್ತೆ, ಅಪಾರ್ಟ್ಮೆಂಟ್ ಹೋಟೆಲ್ಸ್. ಸಾಕಾಗಿದೆ ಅಲ್ಲ. ನೇಚರು ವೈಲ್ಡ್ ಹೆಂಗಿದೆ ಗೊತ್ತಾ. ಜೊತೆಗೆ ಒಂದು ಡ್ರಾಮ್ಯಾಟಿಕ್ ಮಾಡ್ತಾ ಇರೋದು ಏನು ಗೊತ್ತಾ, ಈ ಮಂಜು ಕವಿದ ವಾತಾವರಣ ಫುಲ್ ಬೆಟ್ಟ ರೇಂಜು, ಜೊತೆಗೆ ಇಲ್ಲಿ ಬೀಚ್ ರಭಸ. ಇಡೀ ಸೌತ್ ಆಫ್ರಿಕಾ ನಂದು ಅನಿಸ್ತಾ ಇದೆ ಇವ್ ನೋಡ್ತಾ ಇದ್ರೆ. ಆಶಾ ಅವಾಗ್ಲೇ ಇಲ್ಲಿ ಡ್ರೋನ್ ತಗೊಂಬಂದು ಆರಿಸು ಅಂದ್ಲು. ಡ್ರೋನ್ ತಗೊಂಬಂದು ಆರಿಸಿದ್ರೆ ಇಲ್ಲಿ ಹೊಗೆನೆ. ಒಂದು ಕಾಫಿ ಕುಡಿಯೋಣ. ಎಸ್ ಆಫ್ ಕೋರ್ಸ್. ಇಂಟರ್ವ್ಯೂವಲ್ಲಿ ಕಾಫಿ ಕುಡ್ದಿಲ್ಲ ಅಂದ್ರೆ ಕಾಫಿಗೆ ಅವಮಾನ ಮಾಡ್ದಂಗೆ. ಬನ್ನಿ ಒಂದು ಕಾಫಿ ತಗೋಣ. ಕಾಯಿ ಮಾಡ್ತಾರೆ. ಹಲೋ ಕ್ಯಾಪಿಚಿನೋ. ಕಿರಣ, ನಮ್ಮ ಪೆಟ್ಟಿ ಅಂಗಡಿಗಳ ತರ ನೋಡ್ಕೊಂಡೆ. ರಸ್ಕ್ ಇದೆ, ಮಫಿನ್ ಇದೆ, ಮತ್ತೆ ಕ್ಯಾಪಿಚಿನೋ ಇದೆ. ಬೆಳಗ್ಗೆನೆ ಬ್ರೇಕ್ಫಾಸ್ಟ್. ಸೌತ್ ಆಫ್ರಿಕನ್. ದಿಸ್ ಇಸ್ ಅ ಟಿಪಿಕಲ್ ಬ್ರೇಕ್ಫಾಸ್ಟ್ ಇನ್ ಸೌತ್ ಆಫ್ರಿಕಾ. ಇದು ಟಿಪಿಕಲ್ ಬ್ರೇಕ್ಫಾಸ್ಟ್ ಅಂತೆ. ಅಕ್ಕ ಬೆಳಗ್ಗೆನೆ ಕೂತ್ಕೊಂಡು ಇಲ್ಲಿ ಇದನ್ನ ಬಿಡಿಸ್ತಾ ಅವ್ರೆ, ಹೊಲಿತಾ ಅವ್ರೆ. Do you like this weather? Oh, you did it yourself? Yes.
ನೈಸ್. ಎಸ್ ಆ್ಯಂಡ್ ಯು ಸೆಲ್ ಇಟ್. ಹೆಂಗಿದೆ ಚಿನ್ನು ವ್ಯೂ? ವ್ಯೂ ಅಂತೂ ಕಿರಣ ಕೋಟಿ ರೂಪಾಯಿ ಮದುವೆ ಅಂತ ಹೇಳ್ತಾರೆ ಗೊತ್ತಾ, ಆ ಥರ ಇದೆ. ಕೋಟಿ ರೂಪಾಯಿ ಕೊಟ್ಟರು ಈ ಥರ ವ್ಯೂ ಸಿಗಲ್ಲ. ಕೋಟಿ ರೂಪಾಯಿ ಕೊಟ್ಟು ಥರ ವ್ಯೂ ಸಿಗಲ್ಲ. ಸಖತ್ತಾಗಿದೆ ಮಾತ್ರ. ಸೊ ಲವ್ ಇಟ್ ಆ್ಯಕ್ಚುಲಿ. ಎಷ್ಟು ಜನ ಒಳ್ಳೆಯವರು ಅಂದರೆ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಸೊ ಒಂದು ಲೋಟ ಕಾಫಿ ಕುಡ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟೇ ಮಾಡಿಲ್ಲ ನಾವು ಆ್ಯಕ್ಚುಲಿ. ಹಿಂಗೆ ತಿರುಗಿ ಒಂದು ಪುಟಾಣಿ ಅಂಗಡಿ. ಟಿಪಿಕಲ್ ಬ್ರೇಕ್ಫಾಸ್ಟ್ ಅಂತ ಕೇಳಿ ರಸ್ಕ್ ಅಂತ ಇವ್ರು ತಿನ್ನೋದು. ರಸ್ಕ. ರಸ್ಕ್ ಹುಷಾರಿಲ್ದಿರೋರು ತಿನ್ನೋದು ನಮ್ಮ ಕಡೆ. ಈಗ ತಾನೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪ್ರಾಣಿ ಸಖತ್ ಫೇಮಸ್ ಆಗಿತ್ತು. ಒಂಟಿಯಾಗಿ ಒಂದೇ ಈ ಪ್ರಪಂಚನೆಲ್ಲ ತೊರೆದು ಬೇರೆ ಕಡೆ ಹೋಯ್ತಾ ಇತ್ತು. ಯಾವ ಪ್ರಾಣಿ ಹೇಳಿ? ಪೆಂಗ್ವಿನ್. ಹೆಂಗ್ ಹಿಡ್ಕೊಂಡೋಯ್ತು ಚಿನ್ನ? ಹೌದು, ಒಂದು ಪ್ರಶ್ನೆ. ಪೆಂಗ್ವಿನ್ಗೆ ಕನ್ನಡದಲ್ಲಿ ಏನಂತಾರೆ? ಪೆಂಗ್ವಿನ್ ಅಂತಾನೆ. ಯಾರಿಗಾರು ಗೊತ್ತಿರೋ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ, ಬಿಕಾಸ್ ನಮ್ಗೆ ಗೊತ್ತಿಲ್ಲ. ನಿಜವಾಗ್ಲೂ ಜೆನ್ಯೂನ್ ಆಗಿ ಕೇಳ್ತಾ ಇದೀವಿ. ಇದು ಬಂದ್ಬಿಟ್ಟು ಬೌಲ್ಡರ್ಸ್ ಅಂತ. ಈ ಜಾಗದಲ್ಲಿ ಹೊಟ್ಟೆಗೆ ಇಟ್ಟಿಲ್ದಂಗೆ ಬಿದ್ದಿರ್ತಾವಂತೆ ಪೆಂಗ್ವಿನ್ಗಳು. ಆದರೆ ಎಂಡೇಂಜರ್ಡ್ ಒನ್ಸ್ ಅಗೇನ್ ಇದು. ಹೌದು, ಆಫ್ರಿಕನ್ ಪೆಂಗ್ವಿನ್. ಸೌತ್ ಆಫ್ರಿಕಾದಲ್ಲಿ ಪಾರ್ಕಿಂಗ್ ಲಾಟಲ್ಲಿ ಎಲ್ಲ ಕಡೆ ಓಡಾಡ್ತಾ ಇರ್ತಾವಂತೆ. ಈ ಪೆಂಗ್ವಿನ್ ನೋಡೋಕ್ಕೆ ಒಬ್ರಿಗೆ 1,500 ರೂಪಾಯಿ. ಚಿನ್ನ ರೋಡಲ್ಲೇ ಕಾಣಿಸುತ್ತಂದ್ರು ಅಲ್ವಾ? ಫ್ರೀಯಾಗೂ ಕಾಣುತ್ತೆ. ಥ್ಯಾಂಕ್ ಯು. ಅದು ಇಲ್ಲಿ ಚೆನ್ನಾಗಿ ಕಾಣಿಸುತ್ತಂತೆ. ಇನ್ನು It's a TV show? It's a YouTube. Yeah, well, I work on TV, so I'm just like, Wow. welcome to South Africa. Where are you from? We are from India. Okay. India. Hi, India. Oh, so nice of you. Have a nice day. ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಇದೇ ಆಗಸ್ಟ್ 25ನೇ ತಾರೀಕು ನಾವು ಜಪಾನ್ ಗ್ರೂಪ್ನ ಆರ್ಗನೈಸ್ ಮಾಡಿದ್ದೀವಿ. ಟೋಕಿಯೋ, ಕಿಯೋಟೋ, ಒಸಾಕಾ, ಬುಲೆಟ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಹಿರೋಶಿಮಾ ಕೂಡ ತೋರಿಸ್ಕೊಂಡ್ಬರ್ತೀವಿ. ಬೇಗ ಈ ಕೆಳಗಡೆ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆ್ಯಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ನಿಮ್ಮ ಜಪಾನ್ ಗ್ರೂಪ್ನ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಆಗಸ್ಟ್ 25ನೇ ತಾರೀಕು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಜಪಾನ್ ಕಡೆ ಹೋಗ್ತಾ ಇರೋಣ. ಒಂದು ಅದ್ಭುತವಾದ ಕ್ಯೂಟ್ ಆಗಿರೋ ಪ್ರಾಣಿನ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಎಕ್ಸೈಟ್ ಆಗಿದೆ ನಾನು ಮತ್ತು ಕಿರಣ್ ಮಾತ್ರ. ಬನ್ನಿ ಪೆಂಗ್ವಿನ್ಸ್ನ ನೋಡ್ಕೊಂಡು ತಿರ್ಗಾಡೋಣ. ಆಗಲೇ ನೋಡ್ತೀನಿ ಎಷ್ಟು ಬಿದ್ದು ಒದ್ದಾಡ್ತವೆ. ನಾವು ಅಲ್ಲಿವರೆಗೂ ಹೋಗ್ಬೇಕಾ ನೋಡೋಕ್ಕೆ? ಕಿರಣ್ ನಡ್ಕೊಂತ ಹೋಗ್ಬೋದು ನಾವು ಎಷ್ಟು ದೂರ ಬೇಕಾದರೂ ಕೂಡ. ಓಕೆ. ಇಲ್ಲಿ ಚಿನ್ನು ಪೆಂಗ್ವಿನ್ಸ್ ಇಲ್ಲಿ ಬೈಟ್ ಅಂತೆ. ಓ, ಮುಟ್ಟಿದ್ರೆ ಮುಟ್ಟಬಾರ್ದು ಕೂಡ. ಒಂದ್ಸಗೆ ಕಷ್ಟ ಚಿನ್ನು ನಿನಗೆ ಮುಟ್ಟು. ಕೋತಿಕಲೆಲ್ಲ ಕತ್ತಿಸ್ಕೊಂಡ್ಬಿಟ್ಟಿದ್ದೀನಿ ಬೇಡ ಗುರು. ಇಲ್ಲೆಲ್ಲ ಅವ್ರದ್ದು ನೆಕ್ಸ್ಟ್ ಇರುತ್ತೆ ಚಿನ್ನು. ಇಲ್ಲೇ ಓಡಾಡ್ತಾ ಇದ್ದಲ್ಲ ಒಂದು ನೋಡು. ಶಿಷ್ಯ ಬರ ಇಲ್ಲಿ. ಅವುಗಳು ನೆಕ್ಸ್ಟ್ ಇಲ್ಲೆಲ್ಲ. ಹೌದು. ಏನ್ದಕ್ಕಪ್ಪ ಪೆಂಗ್ವಿನ್ಸ್ ಇದೇ ಪ್ಲೇಸಲ್ಲಿ ಜಾಸ್ತಿ ಅಂತ ಕಿರಣ್ ಆಫ್ರಿಕಾದಲ್ಲಿ. ಇದೆಲ್ಲ ಏನಿದೆಲ್ಲ ನೆಸ್ಟ್ಗಳು ಕಾಣಿಸ್ತಾ ಇದೆಯಲ್ಲ, ಸೇಫ್ ಅಂತೆ ಇವುಗಳಿಗೆ. ಯಾರು ಬಂದು ಅಟ್ಯಾಕ್ ಮಾಡಲ್ವಂತೆ. ಅಯ್ಯೋ ಎಷ್ಟು ಕ್ಯೂಟ್ ಆಗಿದೆ. ಹತ್ರನೇ ಇರ್ತೇವೆ ಇನ್ನ ಶಿಷ್ಯ ಹುಡುಕ್ತಾ ಇದೆ ಪಾರ್ಟ್ನರ್ ಅನ್ಸುತ್ತೆ. ಇದು ಬಂದ್ಬಿಟ್ಟು ಆಫ್ರಿಕನ್ ಪೆಂಗ್ವಿನ್ನು. ಈ ಪೆಂಗ್ವಿನ್ನು 10ರಿಂದ 15 ವರ್ಷ ಬದುಕುತ್ತೆ. ಆಮೇಲೆ ಇದು ಕುಡಿಯೋ ನೀರು ಬಂದ್ಬಿಟ್ಟು ಸಮುದ್ರದ ನೀರು ಕುಡಿದ್ಬಿಟ್ಟು ಅದಕ್ಕೊಂದು ಗಾರ್ಲೆಂಡ್ ಅಂತ ಇರುತ್ತಂತೆ. ಆ ಗಾರ್ಲೆಂಡಿಂದ ಸಾಲ್ಟ್ನ ಅಂದರೆ ಉಪ್ಪನ್ನ ಸ್ನೀಸ್ ಮಾಡಿ ಅಂದರೆ ಅಕ್ಷಿ ಮಾಡಿಬಿಟ್ಟು ಹೊರಗಡೆ ತೆಗೆದು ಬಿಸಾಕುತ್ತಂತೆ. ಅಂಥ ಅದ್ಭುತವಾದ ಪ್ರಾಣಿಗಳು ಇವು. ಅಂದರೆ ಅಡಾಪ್ಟ್ ಆಗಬೇಕಲ್ಲ ಯಾವುದೇ ಥರ ನೇಚರ್ಗಳಿಗೆಲ್ಲ. ಆಮೇಲೆ 20 km/h ಮಾತ್ರ ಸ್ವಿಮ್ ಮಾಡೋದು. ಇದು ಆರಲ್ಲ. ಪುಟ ಅಂತ ಓಡೋಗ್ತವೆ. ವಿಚಿತ್ರವಾದ ಫ್ಯಾಕ್ಟ್ಸ್ ಇದೆ ಇವಕ್ಕೆ. ಹಂಗೆ ಹೇಳ್ಕೊಂಡು ಕರ್ಕೊಂಡು ಹೋಗ್ತೀನಿ ನೋಡಿ. ಅಲ್ಲಿದೆ ನೋಡಿ ಎಷ್ಟೊಂದು ಕ್ಯೂರಿಯಸ್ ಆಗಿರ್ತವೆ ಅನಿಸುತ್ತೆ ಇವು ಕೂಡ ತುಂಬ. ಸಿಡಿ ನೋಡಿ ಹೆಂಗೆ ಓಡ್ಬೋತವೆ. ಅಲ್ಲ ಓಡಾಯ್ತು. ಶಿಷ್ಯ ನೋಡ ಇಲ್ಲಿ. ಹಲೋ ಹಿಂಗೆ ಬಗ್ಗೆ ಮುಟ್ಟಿದ್ರೆ ಕಚ್ತವೆ. ಕಚ್ಚುತ್ತೆ. ಇದಕ್ಕೆ ವಯಸ್ಸಾಗಿದೆ. ಹರ್ಟ್ ಆಗಿದೆಯಾ ಅದೇನಾದ್ರೂ? ವಯಸ್ಸಾಗಿದೆ. ವಯಸ್ಸಾಗಿದೆಲ್ಲ ಕಿರಣ. ಚಿಕ್ಕ ಮರಿಗಳಿಗೆ ಈ ತರ ಪುಕ್ಕ ಇರುತ್ತೆ ಕಿರಣ್. ದೊಡ್ಡದಾಗ್ತಾ ಗ್ರೇ ಕಲರ್ ಹೋಗುತ್ತೆ. ಹಲೋ ಶಿಷ್ಯ, ಏನೆಲ್ಲ ಮಾಡ್ತಾ ಇದೆಯಾ? ಇದೊಳ್ಳ ಮೇಲೆ ಕೈ ಕೊಡಿ ನೋಡೋಣ. ಬೇಡಪ್ಪ, ನಾನು ಹತ್ರದಿಂದ ಫಸ್ಟ್ ಟೈಮ್ ನೋಡ್ತಾ ಇರೋದು. ಪಾದ ನೋಡಿಸ್ಕೊಳ್ಳೋಣ. ಅದ್ರದ್ದು ಪಾದ. ಇದು ಪಾದ ನೋಡಿ. ಅಲ್ಲಿ ಪಾದ ಕಾಣಿಸ್ತಾ ಇದೆ ನಿಮಗೆ. ಇದಿವಾಗ ನನ್ನ ಪ್ರಕಾರ ಅದು ಮೊಟ್ಟೆ ಇಡ್ತಾ ಆಯ್ತು ಅನ್ಸುತ್ತೆ ಚಿನ್ನು. ಅಲ್ಲಿ ಮೊಟ್ಟೆ ಇಡ್ತಾ ಐತೆ. ಅಲ್ಲಿ 2 ಬೇಬಿ ಇದೆ ನೋಡಿ, ಚಿಕ್ಕ ಪುಟ್ಟ ಬೇಬಿ. ಗ್ರೇ ಕಲರ್ ಇದ್ರೆ ಬೇಬಿ ಅಂತ. ಅದು ನೀಲಿ ಕಲರ್ ಇದ್ರೆ ಅದಕ್ಕೆ 60 ದಿನ ಅಂತೆ. ಅಲ್ಲಿ ಓಡ್ ಬರ್ತಾ ಹಿಂಗೆ ಎಷ್ಟು ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ ನೋಡು. ಎಷ್ಟು ಚೆನ್ನಾಗಿ ಬಂತು ನೋಡ್ಕೋಣ. ಅದು ಸಾಕತ್ತ ನಡೀತದೆ ಕೇಳೋಣ. ಅದಂತೂ ಬಾರ ಹತ್ರ ಬಾರೋ ಶಿಷ್ಯ. ಬಂತು. ಓಹೋ, ಸೋ ಕ್ಯೂಟ್. ಬಂದು ಫೋಸ್ ಕೊಡ್ತಾ ಇಲ್ಲಿ.
ಬಾಯ್ ಬಾಯ್. ಇದೇ ಜಾಗದಲ್ಲಿ ಎಂತಕ್ಕಪ್ಪ ಪೆಂಗ್ವಿನ್ಸ್ ಜಾಸ್ತಿ ಅಂತ ಹೇಳಿದ್ರೆ ಈ ಬೋಲ್ಡರ್ಸ್ ಏನು ನಾವು ನೋಡ್ತಾ ಇದೀವಲ್ಲ ಕಲ್ಬಂಡೆಗಳನ್ನ ನೋಡ್ತಾ ಇದೀವಲ್ಲ ಇದು ಬಂದೋರಿಗೆ ಪ್ರೊಟೆಕ್ಷನ್ ಥರ ಅಂತೆ. ಸೊ ಯಾರು ಬಂದು ತಿನ್ನಕ್ಕೆ ಬರಲ್ಲ. ಆಮೇಲೆ ಊಟ ತುಂಬ ಚೆನ್ನಾಗಿ ಸಿಗುತ್ತಂತೆ. ಈ ನೀರಲ್ಲಿ ಏನಿದೆಯಲ್ಲ ಸಾರ್ಡಿನ್ಸ್ ಫಿಶ್ ತುಂಬ ಚೆನ್ನಾಗಿ ಸಿಗುತ್ತೆ. ಅದಕ್ಕೋಸ್ಕರ ದೂರ ಏನಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು 18th century ಎಲ್ಲ ಸೆಟ್ಲ್ ಆಗಿಬಿಟ್ಟಿದ್ದಾವೆ ಆಫ್ರಿಕಾದಲ್ಲಿ ಪೆಂಗ್ವಿನ್ಸ್ಗಳು. ಇವಾಗ ಇದು ಬರೋ ಫುಲ್ ರೆಸಿಡೆಂಟ್ಸ್ ಅಪ್ಪ. ಅವ್ರಿಗೆಲ್ಲರೂ ಈ ಆಫ್ರಿಕನ್ ಪೀಪಲ್ಗಿಂತ ಇವ್ರಿಗೆ ಜಾಸ್ತಿ ರೈಟ್ಸ್ ಇರೋದಿರಕ್ಕಿಲ್ಲಿ. 2,500 ಪೆಂಗ್ವಿನ್ಸ್ ಇದೆಯಂತೆ ಈ ಜಾಗದಲ್ಲಿ. ಅಂದ್ರೆ ಇಲ್ಲಲ್ಲ, ಈ ಫುಲ್ಲಿ ಬೀಚ್ ಹತ್ರ, ಈ ಬೋಲ್ಡರ್ಸ್ ಬೀಚ್ ಜಾಗದಲ್ಲಿ. ಇಲ್ಲಿ ನೋಡಿ ಹೋಗ್ಬಿಟ್ಟವೆ. ನೆಕ್ಸ್ಟ್ ಅದು ಕಿರಣ ಬಂತು ಪುಟಾಣಿ ಅದು ಟೋಟಲ್ ಆಗಿ 1910ರಲ್ಲಿ 15 ಲಕ್ಷ ಪೆಂಗಿನ್ ಇದ್ದಂತೆ. ಇವಾಗ ಬರೀ 1.5 ಲಕ್ಷ ಪೆಂಗಿನ್ ಆಗಿದೆ ಇಡೀ ಆಫ್ರಿಕಾದಲ್ಲಿ. ಅದರಲ್ಲಿ 2,500 ಪೆಂಗ್ವಿನ್ನು ಈ ಬೋಲ್ಡರ್ಸ್ ಬೀಚಲ್ಲೇ ಇದೆ. ಇದರ ಆಯಸ್ ಬಂದ್ಬಿಟ್ಟು 10ರಿಂದ 12 ವರ್ಷ, 130 ಮೀಟ್ರ್ ಕೆಳಗಡೆ ಹೋಗುತ್ತೆ, 20 ಕಿಲೋಮೀಟ್ರ್ ಸ್ಪೀಡಲ್ಲಿ ಸ್ವಿಮ್ ಮಾಡುತ್ತೆ. ಆಮೇಲೆ ಮರಿ ಮಾಡ್ತವೆ, ಎಲ್ಲ ಮಾಡ್ಕೋತವೆ. ಲೈಫಲ್ಲಿ ಒಂದೇ ಪಾರ್ಟ್ನರ್ ಅದಕ್ಕೆ, ಬೇರೆ ಚೀಟು ಮಾಡಲ್ಲ ಅವು, ಬೇರೆ ಜೊತೆ ಹೋಗಲ್ಲ. ಸೊ ಅವ್ರ ಪಾರ್ಟ್ನರ್ ಸತ್ತೋಗ್ಬಿಟ್ರೆ ಒಂಟಿಯಾಗಿದ್ಬಿಡ್ತವೆ. ಶ್ರೀರಾಮಚಂದ್ರ ಥರ, ಶ್ರೀರಾಮಚಂದ್ರ ಸೀತೆ ಥರ. ಆಮೇಲೆ ಎಂಥ ಅದ್ಭುತ ಪ್ರಾಣಿಗಳೆಲ್ಲ ಇದು. ಆಮೇಲೆ ಇದು ಪೆಂಗ್ವಿನ್ಸ್ ಹೆಂಗೊತ್ತ ಪ್ರಪೋಸ್ ಮಾಡಿದ ಕಾರಣ ಮದುವೆಗೆ ಅದ್ರ ನೀನು ಪಾರ್ಟ್ನರ್ ಆಗು ಅಂತ. ಮೇಲ್ ಪೆಂಗ್ವಿನ್, ಗಂಡು ಪೆಂಗ್ವಿನ್ ಹೋಗ್ಬಿಟ್ಟು ಒಂದು ಪರ್ಫೆಕ್ಟ್ ಆಗಿರೋ ಒಂದು ಕಲ್ಲನ್ನ ತೊಗೊಂಬರುತ್ತಂತೆ ಪ್ರಪೋಸ್ ಮಾಡೋಕ್ಕೆ ಹೆಣ್ಣು ಪೆಂಗ್ವಿನ್ಗೆ. ನೋಡಿ ಅನಿಮಲ್ ಕಿಂಗ್ಡಮಲ್ಲೇ ಪ್ರಪೋಸ್ ಮಾಡ್ತವೆ, ಎಷ್ಟು ಚೆನ್ನಾಗಿ ಮಾಡ್ತವೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಪೆಂಗ್ವಿನ್ ಮನೆಗಳು ಹೆಂಗಿದೆ ಅಂತ ಗಬ್ಬು ವಾಸನೆ ಹೊಡಿತವೆ. ಪಿಕ್ಕೆ ಜಾಸ್ತಿ ವಾಸನೆ ಅಂತ ಹೇಳುದು ಇವರೇ ಮಾಡಿಕೊಟ್ಟಿದ್ದಾರೆ ಇದಕ್ಕೆ ಮನೆಗಳು. ನಾವು ಇಲ್ಲಿ ನೋಡಿ, ಇಲ್ಲಿ ನನ್ನ ಮನೆ ಅಂತ ಹೆಂಗೆ ಗೊತ್ತಾಯ್ತವೆ ಇವಕ್ಕೆ ನನ್ನ ಮನೆ ಯಾವುದು ಅಂತ? ಎಲ್ಲಿ ಬೇಕಾದ್ರೂ ಇರ್ಬೋದು ಅನ್ಸುತ್ತೆ. ನಂಬರ್ ನೋಡ್ಕೊಳೈತಾವೆ ಚಿನ್ನು. ಆಯಿತು, ನಿಮ್ಗೆ ಇನ್ನೊಂದು ಕ್ವಶನ್ನು. ಈ ಥರ ಪೆಂಗ್ವಿನ್ ಇದೆಯಲ್ಲ ಎಲ್ಲ ಒಂದೇ ಥರ ಅವೆ, ಹೆಂಗೆ ಕಂಡುಹಿಡಿತಾವೆ ಹೇಳಿ ಇದು ನಾನು ಯಾವುದು ಅಂತ? ಎಲ್ಲ ಪೆಂಗ್ವಿನ್ಗೆ ಹೊಟ್ಟೆ ಮೇಲೆ ಸ್ಪಾಟ್ಸ್ ಇದೆ ಗೊತ್ತಾ, ಕಪ್ ಕಲರು ಬಿಳಿ ಕಲರು. ಎಲ್ಲ ಪೆಂಗ್ವಿನ್ಗೂ ಡಿಫ್ರೆಂಟ್ ಆಗಿರುತ್ತಂತೆ. ಇವಾಗ ನಮ್ಮ ಕೈಯಲ್ಲಿ ಹೆಂಗೆ ರೇಖಾಚಕ್ರ ಒಂದು ಕೈ ಒಂದೇ ಇರಲ್ವೋ, ಅದೇ ಥರ ಅವಕ್ಕೆ ಹೊಟ್ಟೆ ಮೇಲಿರೋ ಮಾರ್ಕ್ಗಳು ಎಲ್ಲ ಪೆಂಗ್ವಿನ್ಗೂ ಒಂದೊಂದು ಥರ ಇರುತ್ತಂತೆ. ಏನು ಕ್ಯೂರಿಯಸ್ ಆಗಿ ನೋಡ್ತಾ ಇದೆಯಾ? ಕುಕ್ತಿನೋ ಕುಕ್ ಇಕ್ಬಿಟ್ಟ ಮೇಲೆ ಕ್ಯಾಮ್ರಾನ ಎಷ್ಟು ಚೆನ್ನಾಗಿ ನೋಡ್ತಾ ಇದೆ ನೋಡೋದು. ಕ್ಯೂರಿಯಸ್ಸು ಕ್ಯಾಮ್ರಾನ್ ಕುಕ್ಕಿಯೋ ಶಿಷ್ಯ. ಹಲೋ, ಕುಕ್ಕಿಟ್ಬಿಡೋ ಚಿನ್ನು ಕ್ಯಾಮ್ರಾ ಲೆನ್ಸ್ಗೆ. ಕುಕ್ತು ಚಿನ್ನು ಕ್ಯಾಮ್ರಾ ಲೆನ್ಸ್ಗೆ. ಕುಕ್ತಾ? ಕಿರಣ ಅವಾಗಿಂದ ಫಾಲೋ ಮಾಡ್ತಾ ಇದ್ದ. ಚಿನ್ನು ಎಷ್ಟು ಕ್ಯೂರಿಯಸ್ ಆಗಿ ನೋಡ್ತಾ ಇದೆ ನೋಡೋದು. ಎರಡೂ ಇದು ಪಿಂಕ್ ಕಲರ್ ಇದೆ. ಶಿಷ್ಯ ಲೆನ್ಸು ಕುಕ್ಕಿಯೋ ಕುಕ್ತಾ? ಓ ಸೋ ಸ್ವೀಟ್. ಕಚ್ಚುತ್ತೆ ಅಂತ ಹೇಳಿದ್ರು ಪೆಂಗ್ವಿನ್ಸು, ಮುಟ್ಟಬೇಡಿ ಅಂತ. ಸಕಾಲ ಹೊಡಿತು ಲೆನ್ಸ್ಗೆ. ಶಿಷ್ಯ ಯಾಕೋ ಕೋಪ ಬಂದ್ಬಿಡ್ತು ಕಿರಣ್, ಕೋಪ ಬಂದ್ಬಿಡ್ತು. ಕಿರಣ ಭಯ ಪಡ್ಕೊತಾ ಇದೆ. ಬಾಯ್ ಗಾಯ್ಸ್, ಬಾಯ್ ಬಾಯ್ ಬಾಯ್. ಕುಕ್ಕಿಸ್ಕೊಂಡ ಸಕ್ಕತ್ತಾಗಿ ಕುಕ್ತು ಲೆನ್ಸ್ಗೆ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ ಲೆನ್ಸಲ್ಲಿ? ಗೊತ್ತಾಯ್ತಲ್ಲ, ಸಕ್ಕತ್ತಾಗಿ ಕುಕ್ತು ಲೆನ್ಸ್ಗೆ. ಇದನ್ನೆಲ್ಲ ಕುಕ್ಕಾಗ್ಬಿಟ್ಟು ಚಿನ್ನು ಅರ್ಥ ಮಾಡ್ಕೊಂಡ್ಬಿಡಕ್ಕೆ. ಏನು ಹೇಳೋ, ವೈಲ್ಡ್ ಅನಿಮಲ್ಸ್ ಇಸ್ ಆಲ್ವೇಸ್ ಅ ವೈಲ್ಡ್ ಅನಿಮಲ್ಸ್. ಓಕೆ, ಕೈ ಕಕ್ಕೆಲ್ಲ ಹೋಗ್ಬಾರ್ದು, ಬೆಟ್ಟಿಕ್ಕೆ ಹೋಗ್ಬಾರ್ದು ಅನ್ನೋದು. ಸಖತ್ತಾಗಿದೆ. ಪೆಂಗ್ವಿನ್ಸ್ ಹೊಟ್ಟೋಗ್ಬಿಡ್ತಾವೆ ಅಂತ ಹೇಳ್ಬಿಟ್ಟು 2 ಗೇಟ್ ಹಾಕಿದ್ದಾರೆ. ಈ ಗೇಟ್ನ ಓಪನ್ ಮಾಡಿ ಕ್ಲೋಸ್ ಮಾಡಬೇಕು ನಾವು. ಆಮೇಲೆ ಇಲ್ಲಿ ಇನ್ನೊಂದು ಗೇಟ್ ಐತೆ, ಕೀಪ್ ಗೇಟ್ ಕ್ಲೋಸ್ಡ್. ಓಡೋಗ್ಬಿಡ್ತವೆ ರೋಡ್ಗೆ ಅಂತ. ರೋಡ್ಗೆ ಹೋಗ್ತಾವೆ, ಪಾರ್ಕಿಂಗ್ ಲಾಟ್ಗೆಲ್ಲ ಹೋಗ್ಬಿಡ್ತಾವಂತೆ. ಕೇಳ ಏನಾಗುತ್ತೆ ಅಂದ್ರೆ ಪಾರ್ಕಿಂಗ್ ಲಾಟ್ ಹೋಗ್ಬಿಟ್ಟು ಕಾರೊಡೆ ಕುತ್ಕೊಂಡ್ಬಿಡ್ತಾವಂತೆ ಗೊತ್ತಾಗ್ದರೆ. ಸೊ ಕಾರ್ ಮೂವ್ ಮಾಡಿದಾಗ ಪ್ರಾಬ್ಲಮ್ ಆಗುತ್ತೆ ಅಂತ. ಓಕೆ, ಇಲ್ಲೆಲ್ಲವೋ ಹುಡ್ಕೊಂಡು ಹೋಗಿ ಆ ಪೆಂಗ್ವಿನ್ಗಳನ್ನ ಶೆಲ್ಟರ್ಗೆ ಜಾಗಕ್ಕೆ ಇರೋದು ಕಿರಣ. ಇಲ್ಲಿ ಇವರು ಚೆನ್ನಾಗಿ ಊಟ ಸಿಗ್ತವೆ, ಮೀನುಗಳೆಲ್ಲ ಚೆನ್ನಾಗಿ ಸಿಗ್ತವೆ ಅಂತ ಆಶಾ ಪೆಂಗ್ವಿನ್ ಹಿಡ್ಕೊಂಡು ಓಡಾಡ್ತಾವಳೆ. ಎತ್ತೆತ್ ಕೂತ್ಕೊಂಡ್ಬಿಟ್ಟಿರ್ತಾವ ಮನ. ಇದೆಲ್ಲ ತಿರ್ಗಾಡ್ತಿರ್ತಾವಂತೆ. ಅರ್ಲಿ ಮಾರ್ನಿಂಗ್ ಬರ್ಬೇಕಂತೆ, ಅವಾಗ ಊಟ ತಿನ್ನಕ್ ಕುಡ್ಕೊಂಡ್ ಓಡಾಡ್ತಿರ್ತವೆ ಅಲ್ವಾ? ಊಟ ತಿನ್ಬಿಟ್ಟು ಮಲ್ಕೊಂಡ್ಬಿಟ್ಟಿರ್ತಾವ. ಕಿರಣ ಇಲ್ಲ ಕಿರಣ, ಇದನ್ನ ಬಕ್ಕೊಂಡು ಹೋಗ್ಲಾ ನೋಡ್ಲಾ? ಏನ ಇಲ್ಲ ಹೋಗ್ಬಿಟ್ಟು ನೋಡ್ಲಾ? ಆಕ್ಚುಲಿ ಹೇಳಿದ್ರು ಎಲ್ಲ ಇದ್ರ ಹೋಗಿದ್ರೆ ಸಿಗುತ್ತೆ ಅಂತ. ಹಾಕೊಂಡು ನೋಡ್ಕೊಂಬ ಹೋಗು. ನೀನಾಗ ಚಿನ್ನು ಆಗುತ್ತಾ? ಓಕೆ, ಆಗುತ್ತೆ. ಕಾಣಿಸ್ತಾ ಇದೆ ಯಾವ್ದಾರು? ಏನು ಕಾಣಿಸ್ತಾ ಇಲ್ಲಪ್ಪ, ಒಂದೂ ಇಲ್ಲ, ಯಾವುದೂ ಇಲ್ಲ, ಎಲ್ಲ ಮಲ್ಕೊಂಬಿಟ್ಟವೆ. ಶೂ ಹಾಳಾಯ್ತದೆ ಅಲ್ಲಿ. ಏನಾಗಲ್ಲ ಬಾ, ಅದಕ್ಕೆ ನಾನು ಕಳ್ಸಿದ್ದು ನಾನು. ನನ್ನ ಶೂ ಹಾಳಾಗ್ಲಿ ಅಂತ. ಶೂ ಇಲ್ಲ, ಒಂದೂ ಇರಲಿಲ್ಲ. ಕೊರಿಯನ್ ಚಿಕನ್ ಕಾಂಬೋ ಬಿ. ಸೊ ಡಿಫ್ರೆಂಟ್ ಕೊರಿಯನ್ ಸ್ಟೈಲ್ ಚಿಕನ್ ಇದೆ. ಸೀ ಫ್ರಂಟು,
ಸೊ ಇಲ್ಲಿ ಕೂತ್ಕೊಂಡು ಕೊರಿಯನ್ ಚಿಕನ್ ತಿನ್ನೋಣ. ಕರೆಕ್ಟಾಗಿ ಸೀ ಫ್ರೆಂಟ್ ಹಚ್ಚಿನು. ಸೌತ್ ಆಫ್ರಿಕಾದಲ್ಲಿ ನಾವು ಎಲ್ಲ ಥರ ಫುಡ್ಡು ಟ್ರೈ ಮಾಡ್ತಿದ್ದೀವಿ. ಎಂತಕ್ಕಪ್ಪ ಅಂತ ಹೇಳಿದ್ರೆ ಇವರು ಎಲ್ಲರೂ ಇಂಡಿಯನ್ ಆಗಿರ್ಬೋದು, ಇಂಡೋನೇಷ್ಯಾ ಆಗಿರ್ಬೋದು, ಅಥವಾ ಏಷ್ಯಾದವರೆಲ್ಲ ಬಂದು ಸೆಟ್ಲ್ ಆಗಿದ್ದಾರಲ್ಲ. ಸೊ ಎಲ್ಲ ಥರ ಫುಡ್ ನಾವಿವತ್ತು ಕೊರಿಯನ್ ಸ್ಟ್ರೀಟ್ ಫುಡ್ನ ಟ್ರೈ ಮಾಡ್ತಾ ಇದ್ದೀವಿ. ಇದು ನೂಡಲ್ಸು, ಟಕ್ಯೋಕಿ, ಚಿಕನ್ನು ಮತ್ತು ಕಿರಣ್ದು ಬಿಬಿಂಬಾಪ್. ಏನು ಕಣ ಸೂಪರ್ ಅಲ್ಲ? ಸುಶಿ ಅಲ್ವಾ ಇದು? ಬಿಬಿಂಬಾಪ್ ಅಂತ ಹೇಳಿದ್ರೆ ಸುಶಿ ಅಲ್ಲ, ಬಿಬಿಂಬಾಪ. ಇಷ್ಟು ಚಿಕ್ಕದಕ್ಕೆ ಸಾಕಚ್ಚಿನ್ನು. ಜಾಸ್ತಿ ಇರುತ್ತೆ ಕಣ, ಹೆವಿ ಇರುತ್ತೆ ಇದು. ಅಷ್ಟಕ್ಕೆ 750 ರೂಪಾಯಿ ಒಬ್ರಿಗೆ. ಏನು ಮಾಡೋಕ್ಕಾಗಲ್ಲ. ಇಂಥ ಪ್ಲೇಸಲ್ಲಿ ಕುತ್ಕೊಂಡು ಈ ಥರ ಸೀ ಫ್ರಂಟಲ್ಲಿ ಕುತ್ಕೊಬೇಕು ಅಂದರೆ ಏನು ಮಾಡೋಕ್ಕಾಗಲ್ಲ. ನನಗೆ ಸೀ ಫ್ರೆಂಟ್ ಏನು ಬೇಡಮ್ಮ, ಹೊಟ್ಟೆ ತುಂಬ ಸಾಕು. ರೆಡಿ ಈಗ ತಿನ್ಬಿಟ್ಟು ಕುದುರೆ ಓಡ್ಸಕ್ಕೆ ಹೋಗೋಣ. ಆವಾಗಿಂದ ಫುಲ್ಲು ಇದರಲ್ಲೇ ಬಂದ್ವಿ. ಇವಾಗ ಒಂದು ಸ್ವಲ್ಪ ರೋಡ್ ಓಪನ್ ಆಗ್ತಾ ಐತೆ. ಇವಾಗ ಕಾಣಿಸ್ತಾ ಇದೆಯಲ್ಲ ಕಿರಣ, ಮೌಂಟನ್, ಟೇಬಲ್ ಮೌಂಟನ್ ಅದು ಇಲ್ಲ ಬೇರೆದಾ? ಬೇರೆದು ಅನ್ಸುತ್ತೆ. ಎಷ್ಟೊಂದು ಬೊಂಡೆ ಇದಾವೆ ಇಲ್ಲಿ. ನಾವು ಆಫ್ರಿಕಾ ಅಂತೀವಿ. ಸೌತ್ ಆಫ್ರಿಕಾದ ಒಂದು ಪುಟಾಣಿ ಹಳ್ಳಿ, ರೋಡ್ ಸೈಡಲ್ಲಿ ಒಂಚೂರು ಗಲೀಜಿದೆ ನೋಡಿ, ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ಚಿಕ್ಕ ಹಳ್ಳಿನ, ಇದೇನು ಟೂರಿಸ್ಟಿಕ್ ಹಳ್ಳಿನ ಇಲ್ಲ ಅಲ್ವಾ ಆಶಾ? ನಾರ್ಮಲ್ ಹಳ್ಳಿನೇ ಎಷ್ಟು ಚೆನ್ನಾಗಿ ಇಟ್ಕೊಂಡವ್ರೆ ಗುರು. ನಾನು ಮೋಸ್ಟ್ಲಿ ಅದು ಶ್ರೀಮಂತರ ಜಾಗ ಮಾತ್ರ ಚೆನ್ನಾಗಿರುತ್ತೆ, ಬೇರೆ ಜಾಗ ಚೆನ್ನಾಗಿರಲ್ಲ ಅನ್ಕೊಂಡೆ. ಬಟ್ ಇಡೀ ಹೆಚ್ಚು ಕಮ್ಮಿ ಕೇಪ್ ಟೌನ್ ಚೆನ್ನಾಗಿದೆ ಅಲ್ವಾ? ಇದು ಕೇಪ್ ಟೌನ್ ಇಂದ ಎಷ್ಟು ದೂರ ಬಂದಿದ್ದೀವಿ? ಅಲ್ಲೇ 1.25 ಗಂಟೆ ಬಂದಿದ್ದೀವಿ. ಹೌದು. ಸ್ಕೂಲ್ ಇದೆ, ಕಾಲೇಜ್ ಇದೆ, ರೋಡ್ಗಳು ಎಷ್ಟು ಚೆನ್ನಾಗಿ ಮಾಡವ್ರೆ. ಖುಷಿ ಆಗೋದು ಗುರು, ಒಂದು ಆಫ್ರಿಕಾದ ಒಂದು ಹಳ್ಳಿಯಲ್ಲೂ ಈ ಥರ ಇದೆ ಅಂತ ಹೇಳಿದ್ರೆ. ಅಂದ್ರೆ ಕೋಸ್ಟ್ ಎಲ್ಲ ಇದೆಯಲ್ಲ ಕಿರಣ, ಇದೆಲ್ಲ ಕೋಸ್ಟ್ ಸೈಡ್ ಅಲ್ವಾ ಫುಲ್ಲು. ಅದಕ್ಕೋಸ್ಕರ ಒಳ್ಳೊಳ್ಳೆ ಮನೆಗಳು ಕಟ್ಟಿಸ್ಕೊಂಡು ಲೈಕ್ ಇಲ್ಲೂ ಬಂದಿರ್ತಾರೇನೋ ಜನ ಕೇಪ್ ಟೌನ್ ಇಂದ. ನಾವು ರೋಡ್ ಟ್ರಿಪ್ ಮಾಡ್ತಾ ಇರ್ಬೇಕಾದ್ರೆ ಬರೀ ಓಡಿಸ್ಕೊಂಡು ಅಂತ ಹೋಗಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಒಂದೊಂದು ಪಿಟ್ ಸ್ಟಾಪಲ್ಲೂ ಏನೇನೋ ಒಂಥರ ವಿಚಿತ್ರವಾಗಿರೋ ಕಾಣಿಸ್ತಾ ಇದೆ. ಇಲ್ಲಿ ಏನೋ ಮಾಡ್ತಾ ಇದ್ರಲ್ವಾ ಚಿನ್ನು? ಎಲ್ಲ ಇವರು ಸೌತ್ ಆಫ್ರಿಕನ್ ಸ್ಟೈಲ್. ಆ್ಯಕ್ಚುಲಿ ತುಂಬ ಫೇಮಸ್ ಅಂತೆ. ಆ್ಯಕ್ಚುಲಿ ಇದು ಬಿಗ್ 5 ಆಶಾ, ಅಂದರೆ ಬಿಗ್ 5 ಪ್ರಾಣಿಗಳು. ಬಿಗ್ 5 ಪ್ರಾಣಿಗಳೆಲ್ಲ ಸಿಗುತ್ತಂತೆ. ಚೆನ್ನಾಗಿದೆ ಗುರು. ಇದನ್ನ ತಗೊಂಡ್ರೆ ಹೆಂಗೆ ಎತ್ಕೊಂಡು ಹೋಗೋದು? ನೋಡಕ್ಕಷ್ಟೇ ಚಂದ. ಇಲ್ಲಿರೋರು ತಗೊಂಡು ಆರ್ಡರ್ ಮಾಡ್ತಾರೆ ಅನ್ಸುತ್ತೆ ಕಿರಣ. ನಮ್ಮ ಕಡೆನೇ ಇರುತ್ತಲ್ಲ ಕಿರಣ, ಇವಾಗೆಲ್ಲ ಎಷ್ಟೊಂದು ಕಡೆ ಇರ್ತಾವಲ್ಲ. ಚನ್ನಪಟ್ಟಣ, ಮೈಸೂರಲ್ಲೆಲ್ಲ ಬಿಗ್ 5 ಜಿರಾಫೆ, ಆನೆ, ರೈನೋಸರಸ್ಸು. ಸೌತ್ ಆಫ್ರಿಕಾದಲ್ಲಿ ಏನು ಗೊತ್ತಾ ಕಿರಣ್, ನಾವೀಗ ಏನು ನೋಡ್ತಾ ಇದೀವಲ್ಲ ಇದಕ್ಕಿಂತ ಜಾಸ್ತಿ ಒರಿಜಿನಲ್ ಪ್ರಾಣಿಗಳೇ ಇರ್ತವೆ ಅಲ್ವಾ? ಅದು ಸೌತ್ ಆಫ್ರಿಕನ್ ಫೇಮಸ್. ಹೌ ಮಚ್ ಇಸ್ ದಟ್ ಫಾರ್ ಎಲಿಫೆಂಟ್? 25,000. 25,000 ಚಿನ್ನು. 1.25 ಲಕ್ಷ ಅಂತೆ ಆನೆಗೆ. 1.25 ಲಕ್ಷ ಆನೆನೇ ಬಂದ್ಬಿಡುತ್ತಲ್ಲ ಕಿರಣ. ಸೌತ್ ಆಫ್ರಿಕಾದಲ್ಲಿ ಇಟ್ಕೊಂತಾರೆ ಇವರೆಲ್ಲ ಅಲ್ವಾ? ಅಲ್ಲಿ ಚೆನ್ನಾಗಿದೆ ಚಿನ್ನು ಆನೆ. ವಾಟ್ ವುಡ್ ಇಸ್ ದಟ್? ಎಬೋನಿ ವುಡ್. ಆ್ಯಂಡ್ ಹೌ ಮಚ್ ಇಸ್ ದಟ್ ಎಲಿಫೆಂಟ್? ಯಾ 10,000ನಾ ಚಿನ್ನ? ಇದು 10,000 ಅಂತೆ. ಹಂಗಾರೆ 50,000 ಲೆಕ್ಕ. 10,000 ಅಂದರೆ 1,000 2,000 ಕೊಡ್ತೀನಿ ನಾನು, ಕೇಳ್ತೀನಿ ನಾನು ಅಲ್ವಾ? ಕೊಡಲ್ಲ ಅಲ್ವಾ 1,000ಕ್ಕೆಲ್ಲ? ಕಳಿಸ್ಬಿಡ್ತಾರೆ. ಆಫ್ರಿಕಾ ಮ್ಯಾಪ್ ಚೆನ್ನಾಗೈತೆ. ಥ್ಯಾಂಕ್ ಯು ಮೈ ಫ್ರೆಂಡ್. ಸಿ ಯು. ಚಿನ್ನು ಹಳ್ಳಿ ಅಲ್ಲ ಚಿನ್ನು, ಇದು ಟೌನು ದೊಡ್ಡದು ಕಿರಣ. ಯಾವುದೋ ಹಳ್ಳಿ ಅಲ್ಲ ಚಿನ್ನು. ಅಲ್ಲಿ ನೋಡಲ್ಲಿ ಮನೆಗಳು ನೋಡಲ್ಲಿ ಯಾವುದೋ ದೊಡ್ಡ ಬ್ಯೂಟಿಫುಲ್ ಮಾತ್ರ. ಸಕ್ಕತ್ತಾಗಿದೆ ಮಾತ್ರ. ನೀವಣ್ಣ ಈ ಥರ ಇನ್ನೂ ಸಕ್ಕತ್ತಾಗಿರೋ ಸಿಗ್ತದೆ ನಮಗೆ. ಹೋಗ್ಬಿಟ್ಟು ಇವಾಗ ಕಾರ್ ಡ್ರೈವ್ ಕಂಟಿನ್ಯೂ ಮಾಡೋಣ. ಬೆಟ್ಟದ ಒಳಗೆ ಒಳ್ಳೆ ಸ್ವಿಟ್ಜರ್ಲ್ಯಾಂಡಲ್ಲಿ ಕೊಡ್ದಿರ್ತಾರಲ್ಲ ಆ ಥರ ಕೊಡ್ದವ್ರೆ. ಇಲ್ಲಿ ಕಾಣಿಸ್ತು ನೋಡ್ತೀನಿ, ಇವಾಗ ಸಮುದ್ರ ಕಾಣಿಸ್ತು ನನಗೆ. ಅವೇನು ಸಮುದ್ರ ಪಕ್ಕನೇ ಬರ್ತಾರದು. ರೋಡ್ ನೋಡು, ಬೆಟ್ಟಕ್ಕೆ ಇದು ಮಾಡ್ಬಿಟ್ಟವ್ರೆ ಅಲ್ಲ, ಸಪೋರ್ಟಿಂಗು. ಸಕ್ಕದಾಗಿದೆ ಇದು. ಚೆನ್ನಾಗಿ ಮಾಡೋರು, ರೋಡ್ ಚೆನ್ನಾಗಿ ಮಾಡೋರೆ. ಸೌತ್ ಆಫ್ರಿಕಾಲಿಂಥ ಜನ ತುಂಬ ಜಾಸ್ತಿ, ಏನು ಮಾಡೋಕ್ಕಾಗಲ್ಲ. ಕಪ್ಪಗಿರೋ ಜನನೂ ಈ ಥರ ಇರ್ತಾರೆ. ನಾನು ಸೌತ್ ಆಫ್ರಿಕಾ ಅಂದರೆ ಏನೋ ಅನ್ಕೊಂಡಿದ್ದೆ, ಆಫ್ರಿಕಾ ಅಂತ. ಆದರೆ ಚೆನ್ನಾಗಿ ಮಾಡೋರೆ ಹೈವೇಗಳು ಎಲ್ಲ. ಸೇಮ್ USA ವೈಬ್ ಕೊಡ್ತಾ ಇದೆ. ರೋಡ್ಗಳೆಲ್ಲ ವೈಡ್ ಆಗಿದೆ, ಮನೆಗಳು ಅಷ್ಟೇ. ಏನು ಹೋಟೆಲ್ಸ್ಗಳಂತೂ ಕಣ್ಣಿಗೆ ಕಾಣಂಗೆ ಮಾಡೋರೆ ಗುರು. ಬೀಚ್ ಸೈಡ್ ಹೋಟೆಲ್ಸು. ಈ ಬೀಚ್ನಂತೂ ಖಂಡಿತ ಯಾರು ಬಿದ್ದು ಎಂಜಾಯ್ ಮಾಡೋಕ್ಕಾಗಲ್ಲ ಕಿರಣ್. ಅಷ್ಟು ಅಲೆಗಳವೆ ಅಲ್ಲ, ಅಷ್ಟು ರಭಸವಾಗಿ ಬರ್ತಾ ಇದೆ ಅಲೆಗಳೆಲ್ಲ. ಅಟ್ಲಾಂಟಿಕ್ ಓಷನ್ ಇದು, ಹಂಗೆ ಕೋಲ್ಡು ಇರುತ್ತಿದ್ದು, ತುಂಬ ಕೋಲ್ಡ್ ಇರುತ್ತೆ ನೀರು. ಒಂದು ಲಕ್ಷ ಎಷ್ಟು ಫಾರ್ಮ್ ಇದೆ ನೋಡಿ ಕಿರಣ. ರ್ಯಾಂಚು ಕುದುರೆಗಳು ಇಲ್ಲೆಲ್ಲ. ಏನು ಕುದುರೆ ಸಾಕೋದು ಈಸಿ ಅಲ್ಲ ಗುರು. ಒಂದು ಕುದುರೆ ಸಾಕೋದ್ರಲ್ಲಿ 20 ಜನ ಮನುಷ್ಯನ್ ಸಾಕ್ಬೋದಂತೆ. ಅಷ್ಟು ತಿಂತಾವನ? ಅಷ್ಟು ಎಕ್ಸ್ಪೆನ್ಸಿವ್ ಕುದುರೆ ಸಾಕೋದು. ನಮ್ಮ ಅಂಬರೀಷ್ ಮಾಮಂಗೆ ಫೇವ್ರೇಟ್ ಅಲ್ವಾ?
ರೇಸ್ ಕುದುರೆ ರೇಸ್. ಒಂದು ಅಮೇಝಿಂಗ್ ಆಗಿರೋ ಬೀಚ್ ರೈಡ್ಗೆ ಬಂದ್ವಿ ಕುದುರೆ ಜೊತೆ ಮಾಡೋಕ್ಕೆ. ಆದರೆ ಫುಲ್ಲು ಮೋಡ ಕವಿದ ವಾತಾವರಣ ಇರೋದ್ರಿಂದ ಚೆನ್ನಾಗಿ ಬರಲ್ಲ ಅನಿಸುತ್ತೆ. ಗಾಳಿ ಬೇರೆ ತುಂಬ ಇದೆ ಅಲ್ಲ. ಹಿಂಗಿದೆ ಕುದುರೆಗಳು ಇಷ್ಟೊಂದು. ವಾವ್, ಬಿಲ್ಟ್ ಕುದುರೆಗಳು ಕಿರಣ. ಕುದುರೆ ರ್ಯಾಂಚ್ ಅಂತಾರ ಬಾರ್ನ್ ಅಂತಾರ ಕಿರಣ? ಬಾರ್ನ್. ವಾಸನೆ, ಕುದುರೆ ವಾಸನೆ. ಬೇಜಾನ್ ಕುದುರೆಗಳು ಗುರು. ಶಿಷ್ಯ ಹೌದು, ಅಲ್ಲಿ ಫೋರ್ಸ್ ಕೊಡ್ತೈತೆ, ಅಲ್ಲಿ ಅವ್ರ ಹತ್ರ ಮಾತಾಡ್ತಾವ್ರೆ. ಶಿಷ್ಯ ಬಂದಿತ್ತು ಅಲ್ಲೇ ನೋಡಕ್ಕೆ. ಶಿಷ್ಯ ಹಲೋ. ಶಿಷ್ಯ ಬರ್ತೀನಿ ಕಣ. ಆಮೇಲಿಂದ ಕಾಲಲ್ಲಿ ಒದ್ಗಿದ್ ಬಿಟ್ಟದ್ ಗುರು. ಬಂತು ಅಲ್ಲಿ ಖರಾಬ ಕರ್ದೆ ಶಿಷ್ಯ. ನಿನಗೆ ತಿರ್ಗಕ್ಕೂ ಆಗಲ್ಲ, ಹೆಚ್ಚು ಕಷ್ಟ ತಿರ್ಗಕ್ಕೆ. ಏನು ಕೊಡಲ್ವಾ ನಿನಗೆ ತಿನ್ನಕ್ಕೆ? ಏನ್ ಬೇಕು ಹೇಳು ಚಿನ್ನು? ಈಗ ಏನಲ್ಲಿ ತಿನ್ನೋದು? ಗೋಡಂಬಿ ಅದ್ ಹೇಳ್ತಾರ ಚಿನ್ನು, ಕುದುರೆ ಸಾಕಾಗಲ್ಲ ಅಂತ. ಎಲ್ಲಿಗೆ ಹೋಗ್ತಿರೋದು ನಾವಿವಾಗ? ನಾವೀಗ ಕುದುರೆ ಓಡ್ಸಕ್ ಹೋಯ್ತಾ ಇದೀವಿ ಬೀಚಲ್ಲಿ. ಹಿಂಗಿದ್ಯಾ? ನೀನ್ ಹೆಂಗಿದ್ಯಾ ಗೊತ್ತಾ ಚಿನ್ನು? ಜಾಕಿ ತರನೇ ಇದೆಯಾ? ಹೌದಾ, ನಾನು ಆಕ್ಚುಲಿ ಪ್ಯಾಂಟ್ ಚೇಂಜ್ ಮಾಡ್ಕೊಂಡೆ ಬಿಕಾಸ್ ಕಂಫರ್ಟಬಲ್ ಆಗಿರ್ಲಿ ಅಂತ. ಅಲ್ಲಿ 2 ಕುದುರೆ ರೆಡಿ ಮಾಡಿಸ್ತಾವ್ರೆ. ನನಗೆ ದೊಡ್ಡದು ಬೇಕು. ದೊಡ್ಡದೇ ಕಾಣಿಸೋದು. ಇಲ್ಲಿ ನಿನಗೆ ಹಿಂಗೆ ಕಾಣಿಸ್ತಾ ಇಲ್ಲ. ನನಗೆ ರೇಸ್ ಹಾರ್ಸಸ್ ಬೇಕು ಆಕ್ಚುಲಿ. ಎಂತಕ್ಕಪ್ಪ, ಫಸ್ಟ್ ಆಫ್ ಆಲ್ ಇಲ್ಲಿ ಎಂತಿಗೆ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀವಿ ನಾವು ಅಂದರೆ, ಪ್ರಪಂಚದಲ್ಲಿ ಕೆಲವೊಂದು ಕಡೆ ಮಾತ್ರ ನಾವು ಬೀಚ್ ಹತ್ರ ಹಾರ್ಸ್ನ ಕರ್ಕೊಂಡು ಹೋಗ್ಬೋದು. ಅಲ್ಲಿ ಕೇಪ್ ಟೌನ್ ಅಂದ್ರೂ ಕೂಡ ಒಂದು. ಸೊ ನಾವು ಈ ಆ್ಯಕ್ಟಿವಿಟಿನ ಲಾಸ್ಟ್ ಮಿನಿಟಲ್ಲಿ ಬುಕ್ ಮಾಡ್ಕೊಂಡ್ವಿ. ತುಂಬಾ ಎಕ್ಸೈಟ್ ಆಗಿದ್ದೀನಿ ಮಾತ್ರ. ಕುದುರೆ ಓಡಿಸಿದ್ದೀವಿ ಅಂದರೆ ಲೈಕ್ ಸುಮ್ಮನೆ ನಡ್ಕೊಂಡು ಹೋಗಿರೋದು, ಬಟ್ ಇಲ್ಲಿ ಕುದುರೆ ಬೀಚಲ್ಲಿ ಓಡುತ್ತಂತಪ್ಪ. ಸೊ ಆ್ಯಕ್ಚುಲಿ ಇಲ್ಲಿ ಅಮೇಝಿಂಗ್ ವ್ಯೂ ಇದೆ. ಕುದುರೆ ಇವಾಗ ಬೀಚಲ್ಲಿ ಓಡಿಸೋದು ಒಂಥರ ಎಕ್ಸ್ಪೀರಿಯನ್ಸ್. ಇಲ್ಲಿ ಇದು ಆ್ಯಕ್ಚುಲಿ ತುಂಬ ಜನ ಶ್ರೀಮಂತರು ಮಾಡೋದಿದ್ದು. ನಾವು ಇದಕ್ಕೆ 5,000 ರೂಪಾಯಿ ಕೊಟ್ವಿ ಒಬ್ರಿಗೆ. ಅದು ಎಷ್ಟೊತ್ತು ಅಂತಲೇ ಕೇಳಿ ನಾವು ಏನು ಕೇಳಲ್ಲ, ಎಷ್ಟೊತ್ತು ಏನು ಕೇಳಲ್ಲ. ಲಾಸ್ಟ್ ಮಿನಿಟಲ್ಲಿ ನೋಡ್ಬಿಟ್ಟು ಟಕ್ ಅಂತ ಬಂದು ನಾವು ಈ ಆ್ಯಕ್ಟಿವಿಟಿನ ಮಾಡಕ್ಕೆ ಬರ್ತಾ ಇದ್ದೀವಿ. ಸೊ ನನ್ನ ಕುದುರೆ ರೆಡಿ ಆಗಿದೆ. ಆಶಾ ಕುದುರೆ ಕುದುರೆ ಯಾವ್ದು ಚಿನ್ನು? ಕುಣಿಗಲ್ ಕುದುರೆ. ನಮ್ಮೂರು ಕುಣಿಗಲ್ ಕುದುರೆ. ಕೂಗಿ ಹೇಳ ಹತ್ರ ಬರೋ ದೊಡ್ಡದಾಗಿ ಕಾಣಿಸ್ತಾ ಇದೆ. ಪಗಲ ಓಡ್ಗಿಡ್ಬಿಡಿ ಸಿಸಿ. ಆಮೇಲೆ ಇವಾಗ ಒನ್ ಆಫ್ ದ ಬೆಸ್ಟ್ ವ್ಯೂಗೆ ನಾವು ಕುದುರೆ ನೋಡ್ಕೊಂಡು ಹೋಗ್ತಾ ಇದೀವಿ. ಯಾಕಂದ್ರೆ ಇಲ್ಲಿಂದ ಬೀಚ್ಗೆ ಹೋದ್ಮೇಲೆ ಸಕ್ಕತ್ತಾಗಿರುತ್ತೆ. ಹೆದರಿಕೆ ಆಗೋಯ್ತಂತೆ ಅವನಿಗೆ, ಕುದುರೆಗೆ. ಕ್ಯಾಮ್ರಾ ನೋಡಿ ಕಿರಣ, ಕ್ಯಾಮ್ರಾಗೆ ಹೆದರಿಕೆ ಹಾಕೊಂಡು ಹುಡುಗಿಡ್ ಹೋಗ್ಬಿಟ್ಟತ್ತು. ಮಗದಿರಲ್ಲ ಆಮೇಲೆ ನಾವು. ಕಿರಣ ಹೆಂಗ ಅನಿಸ್ತದೆ ಕುದುರೆ? ಜಿಂಗಿ ಚಕ. ನಿಂದ ಆಕ್ಚುಲಿ ಚಿಕ್ಕದ್ರೆ ದೊಡ್ಡದು ಗೊತ್ತಾ? ನಾನು ದೊಡ್ಡದು ಕುದುರೆ. ಹೌದಾ? ದಬಾಕೊಂಡ್ರೆ ಚಿನ್ನು? ದಬಾಕೊಂಡ್ರೆ ಜೈ ಆಂಜನೇಯ ಅಷ್ಟೇ. ಜೈ ಆಂಜನೇಯ, ಏನೂ ಇಲ್ಲ. ಸೊ ನಮ್ಮ ಪಗೋಲ ಅಂತ ಇದ್ರ ಹೆಸರು. ಒಳ್ಳೆ ಪಗೋಲ ತಿರುಗಿ ನೋಡ್ತಾ ಇದೆ, ನೋಡಿದ್ರ ಅದು? ಪಗೋಲ ಆಕ್ಚುಲಿ. ಸೊ ತಿರುಗಿ ನೋಡ್ತಾ ಇದೆ. ಸೊ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಹಿಂದೆ ನೋಡಿದ್ರೆ ಮೌಂಟೇನ್ಸ್ ಇದಾವೆ, ಇಲ್ಲಿ ಬೀಚು. ಸೊ ರಿಯಲಿ ಲೈಕಿಂಗ್ ಇಟ್ ಆಕ್ಚುಲಿ. ಹಿಂಗೆ ಕೊಡ್ಕೊಂಡು ಓಡ್ಬಿಡ್ತದೆ. ವಾವ್, ನನ್ನಿಂದ ಸಕ್ಕತ್ತಾಗಿದೆ ಚಿನ್ನು ಪಗೋಲ. ವೈಟ್ ಸಣ್ಣ ಚಿನ್ನು. ಹಲೋ, ಕರೆಕ್ಟ್ ನೋಡೇ ಇಲ್ಲ. ಕುದುರೆ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಇಟ್ಕೊಂಡು ನೋಡ್ಕೊಂಡ ಬೆಟ್ಟ. ಇವ್ರು ನಮ್ಮ ಜೊತೆ ಬರಲ್ವಾ? ನಮ್ಮನ್ನು ಬಿಟ್ಬಿಡ್ತಾರೆ. ಓ ಬಿಡಲ್ಲ, ಬರ್ತಾರೆ. ಓ ಒಳ್ಳೆ ಫೀಲಿಂಗ್ ಕಿರಣ್, ಒಳ್ಳೆ ಫೀಲಿಂಗು. ಆಮೇಲೆ ಕಾಲು ನೋವು ಬರುತ್ತೆ. ಕಿರಣ, ಸಮುದ್ರ ಕರ್ಕೊಂಡು ಹೋಗ್ತಾರೆ. ಭಯ ಆಗ್ತಿದೆ ಕೊಡೋ. ನೆಲದ ಮೇಲೆ ಬಿದ್ದರೆ ಏನೋ ತಲೆಗಿಲ್ಲ ಹೊಡ್ಕೊಂಡಿರ್ತೀವಿ ಆರಾಮಾಗಿ. ಸ್ವಿಮ್ಮಿಂಗ್ ಬೇರೆ ಬರಲ್ಲ. ನಾನು ಪಗೋಲ ನಂಬ್ತೀನಿ, ಜೈ ಆಂಜನೇಯ ಅಂತೀನಿ, ಏನೂ ಆಗ್ಬಾರ್ದು ಅಂತ. ಹೋಗಲ್ಲ. ರೇಸ್ ಹಾರ್ಸಸ್ ಅಲ್ವಾ ಇವೆಲ್ಲ? ನನಗೆ ಅದು ಸಮುದ್ರದ ಅಲ್ಲೇ ನೋಡ್ರೆ ಗಡ ಅಂತ ಇದೆ. ರಾಜಾರಾಣಿ ಇದ್ರಗಳ ಎಂತ ಫೀಲಿಂಗ್ ಬರ್ತಿರ್ಬೋದಲ್ಲ ಕಿರಣ, ಕುದುರೆ ಮೇಲೆ ಎತ್ಕೊಂಡೋಗೋದು. Do you think about past? Are you pissed the way you are? Would I hold you in my arms when I could have brought attention? Is it petty if I mention that? Roll a wee with a Benson. Now I'm chief and forget them. Trust me, it gets like that. These demons are starting to feel like dragons. This evening I'm starting to build my callus. Where's my Alice? Where's my Wonderland? If I'm under thumb, then I'll crack the hand and I'll pick the locks and I'll time the stamps and I'll fill my boots and I'll kill the clans. ಪಗಲ ಯಾಕಲಾ
ಪಗೋಲ ಯಾಕ್ಲಾ ಅದಕ್ಕೆ ನೀರು ಆಗಲ್ವತ್ತೆ. ಇಟ್ ಡಸಂಟ್ ಲೈಕ್ ವಾಟರ್. ಸೋಂಬೇರಿ ನನ್ನ ಮಗನ ಚಿನ್ನದು ಹೆಂಗ್ ನಿಂತಿದೆ ಗೊತ್ತಾ? ಕಣ ನೀರು ಕರ್ಕೊಂಡು ಹೋಗ್ತಾ ಆ್ಯಕ್ಚುಲಿ ರಿಯಲಿ ಒಳ್ಳೆ ಎಕ್ಸ್ಪೀರಿಯನ್ಸ್. ಇದಕ್ಕೆ ನಾನು ಅಂದರೆ ಲೈಕ್ ಕುದುರೆಗಳಿರೋದೇ ಓಡ್ಸೋಕ್ಕೆ. ಆ್ಯಕ್ಚುಲಿ ಕುದುರೆ ಕಾಲಿರುತ್ತೆ, ಹಾರ್ಸ್ ಪವರ್ ಅಂತ ಸುಮ್ಮನೆ ಅಂತ ಹೇಳಲ್ಲ. ನಮಗೆ ಎಕ್ಸ್ಪೀರಿಯನ್ಸ್ ಅಂದರೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಕಿರಣ್ ಕೂಡ ಇವಾಗ ಟ್ರೈ ಮಾಡ್ತಾರೆ ನೀರಲ್ಲಿ. ಸನ್ಸೆಟ್ ಆಗ್ತಾ ಇರೋದಕ್ಕೂ ಕುದುರೆ ಮೇಲೆ ನಾವು ಈ ಥರ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದಕ್ಕೂ ಸಿಸಿಯ ಹೋಗ್ಬೇಡ ಸಿಸಿಯ ಪಗೋಲ ಪಗೋಲ ಹೋಗಮ್ಮ. ಪಗೋಲ ಹೋಗಮ್ಮ ಪಗೋಲ. ಅವ್ನು ಪಾಡುವನು ಹೋಗ್ತಾವನೆ. ಆ್ಯಕ್ಚುಲಿ ಸಿಸಿಯಂಗೆ ಇವನಿಗೆ ನೀರು ಇಷ್ಟ ಇಲ್ಲ ಅನಿಸುತ್ತೆ. ಅದಕ್ಕೆ ಸಿಸಿಯ ಈ ಕಡೆ ಹೋಗ ನೀರು ಜೊತೆ. ಸೊ ಸಿಸಿಯ ಪಗೋಲನ ಜೊತೆ ನೀರಲ್ಲಿ ನಾನು ಹಾರ್ಸ್ ರೈಡ್ ಮಾಡ್ತಾ ಇದ್ದೀನಿ. ದ ಬೆಸ್ಟ್ ಅಣ್ಣ ಓಡ್ತಾವನೆ ಪಗೋಲ. ಪಗೋಲ ಇಸ್ ರನ್ನಿಂಗ್. ಆ್ಯಕ್ಚುಲಿ ಸಖತ್ತಾಗಿದೆ. ಯಾವಾಗಲೂ ನನ್ನ ಕುದುರೆ ತೀಟೆ ಆಗಿರುತ್ತೆ, ನಾಟಿ ಆಗಿರುತ್ತೆ, ನಂತರನೇ ಆಡ್ತಾ ಅನ್ಸುತ್ತೆ. ಮಹಿಳಾ ಮಾತು ₹1 ಕೇಳ್ತಾ ಇಲ್ಲ. ಇದು ಕಿರಣ್ ಎಷ್ಟು ಡೀಸೆಂಟ್ ಆಗಿದೆ ಗೊತ್ತಾ ಅಲ್ವಾ ಚಿನ್ನು? ನಿಂದು ಡೀಸೆಂಟ್ ಆಗಿ. ಎಂಥ ಅಲೆಗಂದರೆ ಸಿಕ್ಕಾಪಟ್ಟೆ ಅಲೆಗಳು. ಕೇಳ್ತಾನೆ ಇಲ್ಲ ಮಾತಿದೆ ಅಂತ ಬಿಟ್ಬಿಡ್ಬೇಕಂತ. ಇದು ಓಡಾಡೋ ಕುದುರೆ ಅಂತೆ, ಅಂದರೆ ಫುಲ್ ಫಾಸ್ಟ್ ರನ್ನಿಂಗ್ ಕುದುರೆ ಅಂತ. ಅವ್ರಿಗೆ ಇಟ್ಕೊಂಡ್ರೆ ಆಗಲ್ಲ, ಮತ್ತೆ ಲಗಾಮ್ ಇಟ್ಕೊಂಡ್ರೆ ಇದಕ್ಕೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಹತ್ರ. ಇವನು ಒಂದು ಸ್ವಲ್ಪ ನೀರು ಬಂದ ಸಾಕು ಓಡಾಡ್ತಾನೆ ಪಗೋಲ. ಪಗೋಲ ಯಾಕೆ ಕ್ಲಾಸ್ ಇತ್ತು? ರೆಡಿ ಹೋಗೋಣ ಮನೆ ಕಡೆಗೆ. ನಮ್ಮ ಇಂಡಿಯಾಗೆ ಬರ್ತೀಯಾ? ವಾಟರ್ ಅಂತೂ ಸಖತ್ತಾಗಿದೆ. ನನ್ನ ಮಗನ ಚಿನ್ನದು ಸುಮ್ಮನೆ ಬಂದು ನಿಂತ್ಕೊಂಡೆ ಕಚ್ಚೋಗೋಯ್ತು ಅದಕ್ಕೆ. ಯಾವಳದಕ್ಕಿಂತ ಬಂದಿ ಚಿನ್ನು. ಇದು ಫಸ್ಟ್ ಟೈಮ್ ಅಲ್ಲ. ಚಿಕ್ಕ ಪಗೋಲ 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 ನನ್ನ ಮಗಂದು ಪಗೋಲ ಪಗೋಲ ಯಾಕ್ಲ ಪಾಪಲ್ಲ ಬಿಡು. ಕಸಿನ್ ಕಾಣೋದು ಏನ್ ಇದಕ್ಕೆ. ಪಗೋಲ ಕಾಮ್ ಬೇಬಿ ಕಾಮ್. ಪಣ ಬಿಡು ನಿನ್ನ ಪ್ರಾಣವಾ ಕುತ್ತಿಗೆಡು ಕಣ್ಣುಕ. ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಇದೇ ಅಕ್ಟೋಬರ್ 20ನೇ ತಾರೀಕು ನಾವು ಚೈನಾ ಗ್ರೂಪ್ 2 ಆರ್ಗನೈಸ್ ಮಾಡಿದೀವಿ. ಬೇಜಿಂಗ್, ಶಾಂಘೈ, ಜಾಂಜಿಯಾಜೆ, ಔತಾರ್ ಮೌಂಟೇನ್ಸ್, ಜಿಯಾನ್, ಬುಲೆಟ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಮತ್ತೆ 10 ಅಟ್ರಾಕ್ಷನ್ಸ್ ಗಳಿದಾವೆ. ಬೇಗ ಕೆಳಗಡೆ ನಂಬರ್ಗೆ ಫೋನ್ ಅಥವಾ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ನಿಮ್ಮ ಚೈನಾ ಗ್ರೂಪ್ 2ನ ಬುಕ್ ಮಾಡ್ಕೊಳ್ಳಿ. ಅಕ್ಟೋಬರ್ 20ನೇ ತಾರೀಕು ಎಲ್ಲರೂ ಚೈನಾಗೆ ಹೋಗ್ತಾ ಇರೋಣ. ಊಟ ಟೈಮ್ ಅಂತ ಚಿರು ಓಡ್ತಾಯ ಊಟಕ್ಕೆ. ಎಕ್ಸ್ಪೀರಿಯನ್ಸ್ ಮಸ್ತ್ ಆಗಿತ್ತು ಮಾತ್ರ. ನನಗಂತೂ ವೆಲ್ ಬಿಲ್ಟ್ ಹಾರ್ಸಸ್ ಇವೆಲ್ಲ ಇದಕ್ಕೆ ಬಿಲ್ಡ್ ಆಗಿಲ್ವಂತೆ, ಓಡೋದಕ್ಕಂತ ಬಿಲ್ಡ್ ಆಗಿರೋದು. ಈ ತರ ಇಷ್ಟ ಆಗದಂತೆ ಇವಳಿಗೆ ಬಿಟ್ಬಿಡ್ಬೇಕಂತೆ ಓಡಕ್ಕೆ. ಸುಮ್ನೆ ಕರ್ಕೊಂಡು ರೇಸ್ ಹಾರ್ಸಸ್ ಅಂತೆ. ಅರಿಗತ ಗೊಜೈಮಾಸ್. ಥ್ಯಾಂಕ್ ಯು. ಉಗಿಬೇಡ ಆಮೇಲೆ. ಕೋಪ ಐ ನೋ ಇಟ್ಸ್ ಆಂಗ್ರಿ. ಇಲ್ಲಿರೋದೆಲ್ಲ ರೇಸ್ ಹಾರ್ಸಸ್ ಅಂತೆ ಆಶಾ. ನೋಡಿ ಕೊಟ್ಟಿದ್ದಾರೆ ಇಲ್ಲಿ ರೇಸಿಂಗು. 1x ರೇಸು 10 ಗಂಟೆಗೆ 2.5 ರೇಸು. ರೇಸ್ ಹಾಸಿ ನೀನು. ಅದಕ್ಕೆ ಇವೆಲ್ಲ ಯೂಶುವಲ್ ರೇಸ್ ಕುದುರೆಗಳು. ಒಂದು ಎಕ್ಸ್ಪೀರಿಯನ್ಸ್ ಮಾಡಕ್ ಮಾತ್ರ ನಮ್ಗೆ ತರ ಇದು ಚಾನ್ಸ್ ಕೊಡ್ತಾರೆ ಅಷ್ಟೇ. ಹಲೋ ಪಡೋಕ ಇದೆ ಹೆಸರು. ಕರಿ ಪಡೋಕ. ಕರಿ ಇಡ್ಲಿ. ಹಣೆಗೆ ಒಂದು ಕುಂಕುಮ ಇಟ್ಟವ್ರು ಬೆಳ್ಳಕ್ಕೆ. ಒಂದಲ್ಲ ಎರಡಲ್ಲ. ಕುದುರೆ ಫಾರ್ಮಿಗೆ ಬರೋದೇ ಒಂದು ಮಜಾ ಅಲ್ವಾ ಆಶಾ? ಇಲ್ಲಿ ಹೆಂಗೆ ಸ್ಟಾರ್ಟ್ ಆಯ್ತು ಕುದುರೆ ಅಂದ್ರೆ, ರೇಸಿಂಗ್ ತುಂಬಾ ಕ್ರೇಜ್ ಇತ್ತಂತೆ. 18th ಸೆಂಚುರಿಲಿ ಬಂದು ಸೇರ್ಕೊಂಡು ರೇಸಿಂಗ್ ಮಾಡೋದನ್ನ. ಸೊ ಅವಾಗ ಈ ಜಾಗದಲ್ಲಿ ಕೇಪ್ಟನ್ ಈ ಜಾಗದಲ್ಲಿ ಕುದುರೆಗಳು ತುಂಬಾನೇ ಫೇಮಸ್. ಸಾಕೋದಾಗ್ಲಿ, ರೇಸಿಂಗ್ ಆಗ್ಲಿ, ಶೋಕಿಗಾಗ್ಲಿ ಸಾಕೋತಾರಂತೆ. ಓ ಇದು ನೋಡಿದ್ರೆ ಶುದ್ಧ ಐತೆ. ವಿಂಟರ್ ಸೀಸನ್ ಇವಾಗ ಸಕ್ಕದ ಉದ್ದ ಐತಿ ಇದಂತ. ಇನ್ನೊಂದು ಕಲ್ತ್ಕೊಂಡೆ ಇವತ್ತು ಬರ ಶಿಷ್ಯ. ಕಿರಣ, ಕುದುರೆ ಹಿಂದೆ ಯಾವತ್ತೂ ಹೋಗ್ಬಾರ್ದಂತೆ. ಕುದುರೆ ಒದಿತದಂತೆ. ಹೌದು, ಕುದುರೆ ಇಸ್ ನಾಟ್ ಯುವರ್ ಫ್ರೆಂಡ್. ಯಾವತ್ತೂ ಕುದುರೆ ಹಿಂದೆ ಹೋಗ್ಬಾರ್ದಂತೆ. ಏನ್ ಗೊತ್ತಾ, ಕುದುರೆ ಹಿಂಗ ಅಲ್ಲಲ್ಲಿ ಹಿಂಗೆ ಎತ್ತು ಎಳೆದು ಬಿಸಾಕ್ಬಿಡ್ತದೆ. ಹೌದಾ? ಸ್ಟ್ರಾಂಗ್ ಇರ್ತಾವಲ್ಲ, ಸಾಕ ಸ್ಟ್ರಾಂಗ್ ಇರುತ್ತೆ. ನನ್ನ ಹತ್ರನು ನಮ್ ರಾಕಿ ಇತ್ತು ಆಯ್ತಾ. ನಿಂತರ ಆಡ್ತಿಲ್ಲ ನಮ್ ರಾಕಿ. ಎಷ್ಟು ಜೆಂಟಲ್ ಆಗಿದ್ದ. ಬರೀ ತಿಂತಾರಿದೆ. ಬಾಯ್ಲಿ ಕಿವಿಬಿಟ್ಟು ಬಾಯ್ಲಿ ತಿನ್ನ. ಬಾರೋ ಇಲ್ಲಿ. ಬರೀ ತಿಂತಾ ಇದೆಯಾ, ತಿಂತಾನೇ ಇದೆಯಾ. ಬಾ ಬಾಯ್ಲಿ ಎದಳು ಶಿಷ್ಯ. ನಮ್ಮ ರಾಕಿ ಇದ್ರ
ಇಲ್ಲ ನೋಡಿ ಇಲ್ಲಿ ಕಿರಣ ಬಟ್ಟೆ. ಹಲೋ, ಇದು ಆ್ಯಕ್ಚುಲಿ ಡೀಸೆಂಟ್ ಆಗಿತ್ತು. ಬೇಕಾಗಿಲ್ಲ ನೀನೇ ಮಾಡಿಸ್ಕೊ ಇವಾಗ. ಇದು ನಿಜವೂ ಡೀಸೆಂಟ್ ಆಗಿತ್ತು. ಮಾತಾಡ್ಸು. ನೀನು ಡಿಸೆಂಟೇನೋ ಏ ಹೋಗ ಕಚ್ಚಿಸ್ತೀಯ ನನಗೆ. ಇಲ್ಲ ಮಾತಾಡ್ಸಿ. ನನಗೆ ಎಲ್ಲ ಕೈಲೂ ಕಚ್ಚಿಸ್ತಾನೆ ಕಿರಣ. ಅದೆಲ್ಲೋ ಕರ್ಕೊಂಡೋಗ್ಬಿಟ್ಟು ಸೀಗಲ್ ಕೈ ತಲೆ ಕುಗ್ಸಿದ್ದ. ಕೋತಿ ಬೇರೆ ಕೋತಿ ಕೈಲೆಲ್ಲ ಕಚ್ಚಿಸ್ಕೊಂಡಿದ್ದೀನಿ, ನಾಯಿ ತರ ಕಚ್ಚಿಸ್ಕೊಂಡಿದ್ದೀನಿ. ಈ ಕುದುರೆ ಕಚ್ಚಿಬಿಡ್ತು. ಚಿನ್ನ ಆಲ್ಮೋಸ್ಟ್ ಅದು ವಯಸ್ಸಾಗಿದೆ ಆ ಕುದುರೆಗೆ. ಮೇಬಿ ಅಥವಾ ಹುಷಾರಿಲ್ಲ ಏಯ್ ಅನ್ಸುತ್ತೆ. ಚಿಕ್ಕ ಎಳೆ ಮರಿ. ಏ ಪುಡಾರಿ ಕಣೋ, ಪೋನಿ ಅದು. ಪೋನಿ ಹೊಸಾಕು ಇದು. ಅದು ಒಂದು ಬೇರೆ ಮರಿ ಅನ್ಸದೆ. ಮರಿ ಚಿನ್ನು. ಸೊ ಹೆಂಗಿತ್ತು ಇವತ್ತಿನ ದಿನ? ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯೆನ್ಸು. ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು ನಾವು ನಿಮಗೆ ಪೆಂಗ್ವಿನ್ಸ್ ತೋರಿಸಿದ್ವಿ, ಆಮೇಲೆ ಕರೆಕ್ಟಾಗಿ ವ್ಯೂಸ್ ಎಲ್ಲ ತೋರಿಸಿದ್ವಿ, ಚಾಪನ್ ಡ್ರೈವ್ ತೋರಿಸಿದ್ವಿ, ಆಮೇಲೆ ಕೊನೆಗೆ ಸನ್ಸೆಟ್ಗೆ ಹಾರ್ಸ್ ರೈಡ್ ಮಾಡಿದ್ವಿ. ಅಂದರೆ ಸಖತ್ತಾಗಿ ಸಾಕಿದ್ದಾರೆ. ಕುದುರೆ ಸಾಕಿದ್ರೆ ಹಿಂಗೆ ಸಾಕಬೇಕು, ಎಂಥ ಬಿಲ್ಟ್ ಆಗಿತ್ತು ಅಲ್ವಾ ಕಿರಣ. ಕುದುರೆಗಳು ಮಾತ್ರ ಮುಟ್ಟಕ್ಕೆ ಖುಷಿ ಆಗ್ತಾ ಇತ್ತು. ಸೊ ಯೂಶ್ವಲಿ ನಮ್ಮ ವೀಡಿಯೋಲಿ ನಾವು ಲೈಕು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಲ್ಲ, ಆದರೆ ಈ ವಿಡಿಯೋ ಕೇಳ್ತಾ ಇದ್ದೀವಿ. ದಯವಿಟ್ಟು ಇಷ್ಟ ಆದರೆ ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇವಾಗ ಹಂಗೆ ಒಂದು ಈವ್ನಿಂಗ್ ಡ್ರೈವ್ ಹೋಗೋಣ ಬನ್ನಿ. ಕೇಪ್ ಟೌನಿನ ಒನ್ ಆಫ್ ದ ಬ್ಯೂಟಿಫುಲ್ ಸನ್ಸೆಟ್ ನೋಡಬೇಕು ಅಂದರೆ ಈ ಪಾಯಿಂಟಿಗೆ ಬರಬೇಕು. ಕೇಪ್ ಚಾಂಪ್ಸ್ ಪೀಕ್ ಡ್ರೈವ್ ಅಂತ ಇದನ್ನು. ಸಖತ್ತಾಗಿದೆ ಡ್ರೈವ್. ನಾವು ನೋಡಿ ಅಲ್ಲಿಂದ ಡ್ರೈವ್ ಮಾಡ್ಕೊಂಬಂದ್ವಾ, ಒಂಥರ ಡಿಫ್ರೆಂಟ್ ಅಂದರೆ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸು. ಜೊತೆಗೆ ಕರೆಕ್ಟ್ ಟೈಮ್ಗೆ ಸನ್ಸೆಟ್ ಆಗ್ತಾ ಇದ್ದಾರೆ. ಓ ಮೈ ಗಾಡ್. ಅಲೆಗಳು ಬೀಳ್ತಾ ಇರೋದಕ್ಕೂ, ಬೆಟ್ಟದ ಬ್ಯಾಕ್ಗ್ರೌಂಡ್ ಇರೋದಕ್ಕೂ, ಸೂರ್ಯ ಮುಳುಗ್ತಾ ಇರೋದಕ್ಕೂ, ಆ ಕಲರ್ಗೂ ದಿ ಬೆಸ್ಟ್ ಸನ್ಸೆಟ್ ನಾವು ನಿಮ್ಮ ಕೂಡ ತೋರಿಸ್ತಾ ಇದ್ದೀವಿ. ಆದರೆ ಆ ಬೆಟ್ಟದ ಮೇಲಿಗೆ ಸೂರ್ಯನ ಕಿರಣ ಬೀಳ್ತಾ ಇರೋದು ಏನು ಸಕ್ಕದಾಗಿ ಕಾಣಿಸ್ತಾ ಇದೆ ಅಲ್ಲ. ಆರೆಂಜ್ ಕಲರ್ ಅಲ್ವಾ ಕಿರಣ? ಆ್ಯಕ್ಚುಲಿ ಇಲ್ಲಿಂದ ಶಾರ್ಕ್ಸು ಎಲ್ಲ ಕಾಣಿಸುತ್ತಂತೆ. ಇವಾಗ ಸದ್ಯಕ್ಕೆ ಏನೂ ಕಾಣಿಸ್ತಾ ಇಲ್ಲ. ಬ್ಯೂಟಿಫುಲ್ಲಾಗಿ ಸನ್ಸೆಟ್ ಆಗ್ತಾ ಇದೆ. ಆ ಈ ಬ್ಯೂಟಿಫುಲ್ ಸನ್ಸೆಟ್ಟಲ್ಲಿ ನಮ್ಮ ಕಾರ್ ರೆಡಿಯಾಗಿದೆ. ಇವಾಗ ತಾನೇ ವಿಂಡ್ ಸ್ಕ್ರೀನ್ ಮುಂದ್ಗಡೆ ಕ್ಲೀನ್ ಮಾಡಿದೆ ನಿಮಗೋಸ್ಕರ. ಒಂದು ವ್ಯೂ ಡ್ರೈವ್ ಕರ್ಕೊಂಡು ಹೋಗ್ತೀವಿ ಬನ್ನಿ. ಡ್ರೈವ್ಗೆ ಬಚ್ಚಿ ನಾವು ಲೆಟ್ಸ್ ಗೋ. ಸನ್ಸೆಟ್ ನೋಡಲ್ವಾ? ಸನ್ಸೆಟ್ ಅದೇ ತೋರಿಸ್ಕೊಂಡಂಗೆ ಹೋಗೋಣ ಕಾರಲ್ಲಿ. ಲೈಟ್ ಕಾಣಿಸ್ತಾ ಇದೆ ಸನ್ಸೆಟ್ಟು. ಆ್ಯಕ್ಚುಲಿ ಇದು ನೋಡ್ತಾ ಇರೋದು ನಾವು ಒನ್ ಆಫ್ ದ ಬೆಸ್ಟ್ ಸನ್ಸೆಟ್ ವ್ಯೂ ಇಡೀ ಆಫ್ರಿಕಾದಲ್ಲಿ. ಚಾಪ್ಟನ್ಸ್ ವ್ಯೂ ಅಲ್ಲಿ ಕೇಪ್ ಟೌನಲ್ಲಿ ಹೆಂಗಿದೆ ನೋಡಿ ವ್ಯೂ ಮಾತ್ರ. ಬೆಸ್ಟ್ ಸನ್ಸೆಟ್ ಆದಮೇಲೆ ಕಲರ್ ಇದೆ ಗೊತ್ತಾ? ಪಿಂಕ್ ಕಲರ್, ಆರೆಂಜ್ ಕಲರ್ ಬರುತ್ತೆ. ಇವಾಗ ಪೊಲ್ಯೂಷನಲ್ಲಿ ಕಲರ್ಸ್ ನೋಡಲಿಕ್ಕೆ ಸಾಧ್ಯ ಇಲ್ಲ. ನೀವಲ್ಲಿ ನೋಡ್ತಾ ಇದೆ ನೋಡಿ ಎಂಥ ಕಲರ್ ಕಾಣಿಸ್ತಾ ಇದೆ ಅಲ್ಲ. ಇಲ್ಲಿ ಪಿಂಕ್ ಕಲರ್ ಕಾಣಿಸ್ತಾ ಇದೆ, ಆರೆಂಜ್ ಕಲರ್ ಕಾಣಿಸ್ತಾ ಇದೆ. ಡೇನ ಬ್ಯೂಟಿಫುಲ್ ಆಗಿ ಎಂಡ್ ಮಾಡ್ತಾ ಇದ್ದೀವಿ. ಜೊತೆಗೆ ನಿಮಗೂ ಕೂಡ ಬೆಳಗ್ಗಿಂದ ಏನೇನೆಲ್ಲ ತೋರಿಸಿದ್ದೀವಿ, ಎಲ್ಲ ಏನೇನು ಇಷ್ಟ ಆಯಿತು, ನಿಮ್ಮ ಹೈಲೈಟ್ ಏನು, ಮತ್ತು ನಾವು ಕೇಳಿರೋ ಕ್ವಶನ್ಗೆ ಪೆಂಗ್ವಿನ್ಗೆ ಕನ್ನಡದಲ್ಲಿ ಏನಂತಾರೆ ಅಂತ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ನಾವು ಯೂಶ್ವಲಿ ಕಮ್ಮಿ ಕೇಳೋದು. ಸೊ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಾವೆಲ್ಲ ಕಮೆಂಟ್ನು ಓದ್ತೀವಿ. ನೋಡೋಣ ಕೊನೆವರೆಗೂ ವಿಡಿಯೋ ಯಾರು ನೋಡ್ತಾರೆ, ಕಮೆಂಟ್ ಮಾಡ್ತಾರೆ ಅಂತ. ಈ ಪಾಯಿಂಟಲ್ಲಿ ಕಮೆಂಟ್ ಮಾಡಿದವ್ರಿಗೆ ನಾವು ರಿಪ್ಲೈ ಮಾಡ್ತೀವಿ, ಅದು ಖಂಡಿತ.